ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಚಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ವಿಶೇಷವಾದ ರಾಯರ ಮಹಿಮೆಗಳು, ಯಾವ ರೀತಿ ರಾಯರನ್ನು ನಾವು ಧ್ಯಾನ ಮಾಡಿದರೆ ಬೇಗ ಒಲಿತಾರೆ, ಬೇಗ ನಮಗೆ ಅನುಗ್ರಹವನ್ನು ಮಾಡ್ತಾರೆ, ಆ ವಿಷಯಗಳನ್ನೆಲ್ಲ ನಾವು ಕೃಷ್ಣಾವಧೂತರ ಈ ಅಕ್ಷರ ಮಾಲಿಕಾ ಸ್ತೋತ್ರದ ಮುಖಾಂತರ ತಿಳ್ಕೊಳ್ಳೋಣ. ನಮಗೆ ರಾಯರ ಮಧ್ಯಾರಾಧನೆಯ ದಿವಸ ಇದು. ನಮ್ಮ ಮಧ್ಯೆ ಏನೇನು ಕಷ್ಟಗಳಿದೆ ನಮ್ಮ ಜೀವನದ ಮಧ್ಯದಲ್ಲಿ, ಅಂಥ ಜೀವನದ ಮಧ್ಯದಲ್ಲಿ ಬರೋ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ ಮಧ್ಯಾರಾಧನೆಯ ಸುಸಂದರ್ಭದ ದಿವಸ. ಇಂದಿನ ದಿವಸ ರಾಯರು ಬಹಿರ್ಮುಖವಾಗಿ ಕೂತಿರ್ತಾರೆ ಅಂತ ಪ್ರತೀತಿ. ನಿಜವಾಗಿ ಯಾವಾಗಲೂ ಬಹಿರ್ಮುಖರಾಗಿದ್ದೇ ಇದ್ದಾರೆ. ಬಹಿರ್ಮುಖ ಅಂದರೆ ಹೊರಗಡೆ ಜನರನ್ನು ನೋಡ್ತಾ, ಯಾವ ಭಕ್ತ ನನ್ನ ಬಳಿ ಬಂದು ಬೇಡ್ತಾನೋ ಅವರಿಗೆ ಅನುಗ್ರಹ ನಾನು ಮಾಡಲಿಕ್ಕೆ ನನ್ನ ಕೈ ಅಷ್ಟುದ್ದ ಇದೆ ಅಂತ. ದೂರ ಅವನು ಮೈಸೂರಿನ ಪ್ರಾರ್ಥನೆ ಮಾಡಿದರೆ ಅಲ್ಲಿವರೆಗೂ ಕೈ ಇರುತ್ತೆ ರಾಯರದು. ಅಂದರೆ ಕಾಯ್ತಾ ಇರ್ತಾರೆ ರಾಯರು ಅನುಗ್ರಹ ಮಾಡಲಿಕ್ಕೆ. ಅದು ಇಂದಿನ ದಿವಸ ಮಧ್ಯಾರಾಧನೆ ದಿವಸ ಅಷ್ಟೇ ಅಲ್ಲ, ಪ್ರತಿ ದಿವಸಗಳಲ್ಲೂ ಅವರು ಹಾಗೆ ಇರ್ತಾರೆ. ಇವತ್ತಿನ ದಿವಸ ಅಂತೂ ವಿಶೇಷವಾಗಿ ಅವರು ನಮಗೋಸ್ಕರ ಅಂತ ಕಣ್ಣು ತೆಗೆದು ಅವರು ವಿಶೇಷವಾಗಿ ನೋಡ್ತಾ ಇರ್ತಾರೆ. ಅಂಥ ಈ ಪವಿತ್ರ ದಿವಸದಂದು ನಾವು ಕೃಷ್ಣಾವಧೂತರ ಈ ರಾಘವೇಂದ್ರ ತಂತ್ರದಲ್ಲಿ ಬಂದ ದಿವ್ಯ ಸಂದೇಶಗಳನ್ನು ಗಮನಿಸೋಣ. ಇಂದಿನ ದಿವಸ ನಾವು ಯಾವ ಪದ್ಯಗಳನ್ನು ಕೇಳ್ತೀವಿ ಆ ಪದ್ಯದಿಂದ ಯಾರ್ಯಾರಿಗೆ ಏನೇನು ಬೇಕೋ ಆ ಅನುಗ್ರಹ ಖಂಡಿತ ಆಗೇ ಆಗತ್ತೆ. ಅಂಥ ಪುಣ್ಯಕರವಾದ ದಿವಸ ಇವತ್ತು. ಇಂದಿನ ದಿವಸ ಮೊದಲಿಗೆ ನಾವು ರಾಯರ ಅಷ್ಟಾಕ್ಷರ ಮಂತ್ರದ ಚಿಂತನೆ ಏನಿದೆ ಅದನ್ನು ಚಿಕ್ಕದಾಗಿ ನೋಡಿ ಮುಂದಕ್ಕೆ ಕೃಷ್ಣಾವಧೂತರ ಈ ರಾಘವೇಂದ್ರ ತಂತ್ರದ ಪದ್ಯಗಳನ್ನು ಅವಲೋಕಿಸೋಣ. ಶ್ರೀ ರಾಘವೇಂದ್ರಾಯ ನಮಃ ಅನ್ನುವ ಒಂದೊಂದು ಅಕ್ಷರಕ್ಕೆ ನಾವು ಇವತ್ತಿನ ದಿವಸ ಏನು ಹೇಳ್ತೀವಿ ಅದಕ್ಕೆ ಒಂದೊಂದು ಉತ್ತಮವಾದ ಫಲಗಳಿದೆ. ಅದೆಲ್ಲ ನಮಗೆ ಅಕ್ಷರ ಮಾಲಿಕಾ ಸ್ತೋತ್ರದಿಂದ ಸಿಗತ್ತೆ. ಅದರಲ್ಲಿ ಒಂದೊಂದು ಶ್ರೀ ಅಂತ ಹೇಳಿದ್ರೆ ಸಂಪತ್ತು, ಸಕಲ ಸಂಪತ್ತು, ಲಕ್ಷ್ಮೀ ಅನುಗ್ರಹ, ಸರಸ್ವತಿ ಅನುಗ್ರಹ ನಮ್ಮ ಮೇಲೆ ಆಗತ್ತೆ. ಶ್ರೀ ರಾಘವೇಂದ್ರಾಯ ನಮಃ ಒಂದೊಂದು ಅಕ್ಷರಗಳಿಗೂ ಉತ್ತಮ ಮಹತ್ವ ಇದೆ. ಅಲ್ಲಿ ರ ಅನ್ನೋದರಿಂದ ನಂತರ ಶ್ರೀ ಆದ ಮೇಲೆ ರ ಅಂತ ಏನು ಬರ್ತಾ ಇದೆ, ರಕಾರೋಚ್ಚಾರ ಮಾತ್ರೇಣ ರೋಗ ಹಾನಿ, ನಮ್ಮ ರೋಗಗಳ ಪರಿಹಾರ ರಕಾರದಿಂದ. ಘಕಾರದಿಂದ ಮುಂದಕ್ಕೆ ಬಲ, ಪುಷ್ಟಿ, ಆಯುಷ್ಯ, ಕಾಂತಿ ಎಲ್ಲ ನಮಗೆ ಸಿಗತ್ತೆ. ವಕಾರದಿಂದ ನಂತರ ವಾಂಛಿತಾರ್ಥ, ನಾವು ಬಯಸಿದ ಅರ್ಥ ಅದು ನಮಗೆ ಸಿಗತ್ತೆ. ದ್ರ ಅನ್ನೋದರಿಂದ ನಮ್ಮ ಎಲ್ಲ ಪಾಪ ರಾಶಿಗಳು ಓಡಿ ಹೋಗ್ತಾವೆ. ಯ ಅನ್ನೋದರಿಂದ ಯಮದೇವರ ಬಾಧೆ ನಮಗೆ ಪರಿಹಾರ ಆಗ್ತಾ ಇದೆ. ನ ಅನ್ನೋದರಿಂದ ಪ್ರತಿಯೊಬ್ಬ ನರರು ಉತ್ತಮವಾದ ಪದವಿಗಳನ್ನು ಪಡಿತಾರೆ.
ಇಲ್ಲಿಗೆ ನಕಾರದವರೆಗೆ ನಾವು ಕೇಳಿದ್ವಿ. ಕೊನೆಗೆ ಮಕಾರದಿಂದ ನಾವು ಮಹೇಂದ್ರನ ಐಶ್ವರ್ಯ, ಇಂದ್ರದೇವರ ಐಶ್ವರ್ಯವನ್ನು ಪಡಿತೀವಿ ಅಂತ. ಅಂದರೆ ಪ್ರತಿಯೊಂದು ಗುರುಗಳ ಪ್ರತಿಯೊಂದು ಅಕ್ಷರ ನಮಗೆ ಏನು ಬೇಕಾದರೂ ಫಲವನ್ನು ಸಾಧಿಸಿಕೊಡುತ್ತೆ. ಅಷ್ಟು ಒಳ್ಳೊಳ್ಳೆ ಫಲಗಳು ಸಿಗ್ತವೆ. ಇಂಥ ರಾಯರ ಚಿಂತನೆಯನ್ನು ನಾವು ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಹಾಗೆ ಶ್ರೀ ರಾಘವೇಂದ್ರಾರ್ಯ ಶ್ರೀ ರಾಘವೇಂದ್ರಾರ್ಯ ಶ್ರೀ ರಾಘವೇಂದ್ರಾರ್ಯ ಪಾಹಿ ಪ್ರಭೋ ಅಂತ ಹೇಳಿ ನಾವು ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ, ಜೊತೆಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ದಿವ್ಯವಾದ ಆ ರಾಯರ ಈ ಶ್ಲೋಕ ಏನಿದೆ, ಈ ಶ್ಲೋಕ ಎಷ್ಟೆಷ್ಟು ಜನರಿಗೆ ಅನುಗ್ರಹ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಅಕ್ಷರ ಮಾಲಿಕ ಅನೇಕ ಸಂಚಿಕೆಗಳಿಂದ ನಾವು ಕೇಳ್ತಾ ಬರ್ತಾ ಇದ್ದೀವಿ. ಈ ಒಂದು ಸಾಲಿದೆಯಲ್ಲ, ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಅಂತ ಸುಮ್ಮನೆ ಹೇಳಿದ ಮಾತಲ್ಲ. ಕೃಷ್ಣಾವಧೂತರು 32 ವರ್ಷಗಳು ಬೇರೆ ದಾರಿಯಲ್ಲಿದ್ದವರಿಗೆ ಪೂರ್ಣ ಜೀವನವಿಡೀ ಅನುಗ್ರಹವನ್ನು ಮಾಡಿದ ಆ ಪದ್ಯದ ಸಾಲುಗಳು. ಆ ಅಕ್ಷರ ಮಾಲಿಕಾ ಸ್ತೋತ್ರಕ್ಕೆ ಅಷ್ಟು ಶಕ್ತಿ, ಪವರ್ ಅಷ್ಟಿದೆ ಆ ಅಕ್ಷರ ಮಾಲಿಕಾ ಸ್ತೋತ್ರಕ್ಕೆ. ಒಂದು ಅಪ್ಪಣಾಚಾರ್ಯರು ಕೊಟ್ಟ ಸ್ತೋತ್ರ ಆದರೆ, ಮತ್ತೊಂದು ಗುರು ಜಗನ್ನಾಥದಾಸರು ವಿವರಣೆ ಮಾಡಿದ ರ ಅನ್ನೋ ಪ್ರತಿಯೊಂದು ಅಕ್ಷರಗಳಿಗೆ ಬೇಕಾದ ಫಲಗಳು, ಜೊತೆಗೆ ಕೃಷ್ಣಾವಧೂತರ ಈ ರಾಘವೇಂದ್ರಾರ್ಯ ಪಾಹಿ ಪ್ರಭೋ ಅನ್ನುವ ಅಕ್ಷರ ಮಾಲಿಕಾ ಸ್ತೋತ್ರ, ಇವೆಲ್ಲವನ್ನು ಇಂದಿನ ದಿವಸ ನಾವು ವಿಶೇಷವಾಗಿ ಪಾರಾಯಣ ಮಾಡಿ ರಾಯರ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ಮೊದಲಿಗೆ ಈಗ ಮುಂದಿನ ಪದ್ಯಗಳು. ಹಿಂದಿನ ಸಂಚಿಕೆಯಲ್ಲಿ ನಾವು ಚಂಡೀಶ ಅನ್ನೋ ಪದ್ಯದವರೆಗೆ ನಾವು ಕೇಳಿದ್ವಿ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಮುಂದಕ್ಕೆ ಛಕಾರದಿಂದ ಮತ್ತು ಜಕಾರದ ಪದ್ಯಗಳೇನು ಪ್ರಾರಂಭ ಆಗ್ತಾ ಇದ್ದಾವೆ ಅಂಥ ಪದ್ಯಗಳನ್ನು ಈಗ ಶ್ರವಣವನ್ನು ಮಾಡೋಣ ಅಂತ ನಿವೇದನೆ ಮಾಡ್ತಾ ಇದ್ದೇನೆ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಛದ್ಮಾನುಭಾಗಂ ನ ವಿದ್ಮಸ್ತ್ವದಂತಸ್ಸು ಸದ್ಮೈವ ಪದ್ಮಾಧವಸ್ಯಾಸಿ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಜಾಡ್ಯಂ ಹಿನಸ್ತಿ ಜ್ವರಾರ್ಷಕ್ಷಯಾದ್ಯಾಶು ತೇ ಪಾದಪದ್ಮಾಂಬುಳೇಶೋಪಿ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ. ಇಲ್ಲಿಯವರೆಗೆ ಸುಂದರವಾದ ಈ ಪದ್ಯಗಳನ್ನು ನಾವು ಸುಂದರವಾಗಿ ಹೇಳಿದ್ದನ್ನು ನಾವು ಕೇಳ್ತಾ ನೋಡಿ, ಎಷ್ಟು ಭಕ್ತಿ ನಮಗೆ ಈ ಪದ್ಯಗಳನ್ನು ಕೇಳಿದಾಗ ಬರುತ್ತೆ. ಆ ಒಂದೊಂದು ಪದ ಏನು ಕೃಷ್ಣಾವಧೂತರು ಹೇಳಿದ್ದಾರೆ, ಪಾಹಿ ಪಾಹಿ ರಕ್ಷಣೆ ಮಾಡಿ ಅಂತ ಬಹಳ ದುಃಖದಿಂದ ಕೆಲವರು ಪ್ರಾರ್ಥನೆ ಮಾಡೋದಿದೆ ರಾಯರ ಬಳಿ. ನಮಗೆ ದಯವಿಟ್ಟು ರಕ್ಷಣೆ ಮಾಡಿ, ತಲೆ ಮೇಲೆ ಬಂದು ಕೂತಿದೆ, ಹೇಗಾದರೂ ಮಾಡಿ ಅನುಗ್ರಹ ಮಾಡಿ. ನಮ್ಮ ಜೀವನದಲ್ಲಿ ಎಷ್ಟೆಷ್ಟು ಕಷ್ಟಗಳಿದೆ, ಒಬ್ಬೊಬ್ಬರಿಗಿಂತ ಒಬ್ಬೊಬ್ಬರು ಜಾಸ್ತಿನೇ ಕಷ್ಟದಲ್ಲಿ ಅಷ್ಟು ಅನುಭವಿಸ್ತಾ ಇದ್ದಾರೆ, ಹೇಗಾದರೂ ಮಾಡಿ ಪರಿಹಾರ ಮಾಡಿ ಅಂತ. ನಾವು ಇಂದಿನ ದಿವಸ ಮಂತ್ರಾಲಯದಲ್ಲಿ ನೋಡಿದರೆ ಒಬ್ಬೊಬ್ಬರು ಅವರು ಸಂತೋಷದಲ್ಲಿ ಇರೋದಕ್ಕಿಂತ ದುಃಖದಲ್ಲಿ ಜಾಸ್ತಿ ಇರ್ತಾರೆ. ಯಾಕೆ? ಇವತ್ತಿನ ದಿವಸ ನಮಗೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತೀರಿ ಅಂತ ಬಂದಿದ್ದೀವಿ, ದಯವಿಟ್ಟು ಅನುಗ್ರಹ ಮಾಡಿ ಅಂತ. ಕಣ್ಣಲ್ಲೇನೋ ದುಃಖ ಅದು ಕಾಣುತ್ತೆ ಆ ಕಣ್ಣೀರಿನ ಮುಖಾಂತರ, ಆದರೆ ಅವರು ಹೊರಡೋ ಅಷ್ಟರಲ್ಲಿ ಒಂದು ಶುಭ ಸುದ್ದಿ ಸಿಗುತ್ತೆ ಈ ಮಧ್ಯಾರಾಧನೆ ದಿವಸ. ಅಷ್ಟು ವಿಶೇಷವಾದ ಅನುಗ್ರಹವನ್ನು ರಾಯರು ಹೇಗೋ ಒಂದು ನಮಗೆ ಸೂಚನೆ ಕೊಟ್ಟು ಕಳಿಸ್ತಾರೆ, ಖಂಡಿತ ಒಳ್ಳೆಯದಾಗತ್ತೆ. ಅಂಥ ವಿಶೇಷವಾದ ಈ ಮಧ್ಯಾರಾಧನೆ ದಿವಸ ಛದ್ಮಾನುಭಾಗಂ ನ ವಿದ್ಮಸ್ತ್ವದಂತಹ ಈ ಪದ್ಯದಲ್ಲಿ ನಮಗೆ ಎಷ್ಟು ಚೆನ್ನಾಗಿರೋ ವಿಷಯ ನಮಗೆ ಬಂದಿದೆ ನೋಡಿ. ರಾಯರ ಮನಸ್ಸಿನ ಒಳಗಡೆ ಚೂರು ಕಪಟತನ ಇಲ್ಲ ಅಂತ ಕೃಷ್ಣಾವಧೂತರು ಹೇಳ್ತಾರೆ. ಇದು ದೊಡ್ಡ ವಿಷಯ. ಯಾಕೆಂದರೆ ನಾವು ಯಾರ ಬಳಿ ಹೋಗಿ ಬೇಡ್ತೀವೋ ಅವ್ರು ನಮಗೆಲ್ಲ ಒಂದೇ ಥರ ಅನುಗ್ರಹ ಮಾಡಬೇಕು ಅಂತಿಲ್ಲ. ಅವ್ರಿಗೆ ಲಕ್ಷಾಂತರ ಭಕ್ತರು, ನಾವು ಒಬ್ಬ ಭಕ್ತರಷ್ಟೇ ಅವರಿಗೆ. ಅಂತಲ್ಲಿ ನಮ್ಮ ಮೇಲೆ ಕೃಪೆ ತೋರಿಸ್ಬೇಕು ಅಂತೇನಿದೆ.
ಸಾಕಷ್ಟು ಭಕ್ತರು ಕೊಂಡಾಡ್ತಾರೆ, ಸಾಕಷ್ಟು ಹೊಗಳುತ್ತಾರೆ, ಎಲ್ಲರೂ ಜ್ಞಾನಿಗಳಿಂದ ಹಿಡಿದು ಎಲ್ಲರೂ ಹೊಗಳುತ್ತಾರೆ. ನಮ್ಮಂಥ ಒಬ್ಬ ಚಿಕ್ಕ ಭಕ್ತನನ್ನು ನೋಡಿ ರಾಯರು ಅನುಗ್ರಹಿಸಬೇಕು ಅಂದರೆ ನಿಮಗೆ ಚೂರು ಕಪಟತನ ಇಲ್ಲ. ಎಂತೆಂಥ ದೊಡ್ಡವರು ಕ್ಯೂನಲ್ಲಿ ನಿಂತಿರ್ತಾರೆ, ನಮ್ಮ ಮುಂದೆ ನಮಗಿಂತ ತುಂಬ ತಿಳ್ಕೊಂಡಿರೋರೆಲ್ಲ ಕ್ಯೂನಲ್ಲಿ ಇರ್ತಾರೆ. ರಾಯರು ಅಲ್ಲಿ VIP VVIP ಇದ್ಯಾವುದು ನೋಡೋದಿಲ್ಲ. ಯಾರೋ ದೂರದಲ್ಲಿರೋವಂಥ ಒಬ್ಬ ಭಕ್ತ, ಅವನು ತುಂಬ ಸಾಧನೆಯೂ ಕಡಿಮೆ, ತಿಳುವಳಿಕೆ ಕಡಿಮೆ, ಅವನಿಗೆ ರಾಯರ ಶ್ಲೋಕನೂ ಸರಿಗೆ ಹೇಳಲಿಕ್ಕೆ ಬರಲ್ಲ, ಅಂಥ ಪರಿಸ್ಥಿತಿಲಿದ್ದಾನೆ. ಆದರೆ ಅವನಿಗೆ ಮೊದಲು ಅನುಗ್ರಹ ಮಾಡ್ತಾರೆ, ಮುಂದೆ VIP ಅದನ್ನೆಲ್ಲ ನೋಡಲ್ಲ ರಾಯರು. ಇದು ಹೇಗೆ ಬರಲಿಕ್ಕೆ ಸಾಧ್ಯ ಅಂದರೆ ಅವರ ಒಳಗಡೆ ಕಪಟತನ ಎಂದೆಂದಿಗೂ ಇಲ್ಲ ಅನ್ನೋದನ್ನು ತೋರಿಸ್ಕೊಡುತ್ತೆ. ಯಾರು ತುಂಬ ಕಷ್ಟದಲ್ಲಿದ್ದಾರೆ, ಯಾರಿಗೆ ತುಂಬ ಅವಕಾಶಗಳಿಲ್ಲ, ಎಲ್ಲೋ ದೂರದಲ್ಲಿದ್ದಾರೆ, ಪಾಪ ಬರಲಿಕ್ಕಾಗ್ತಾಯಿಲ್ಲ, ಅಂಥವ್ರಿಗೆ ಮೊದಲು ಹೋಗಿ ರಾಯರ ಅನುಗ್ರಹ ಮಾಡ್ತಾರೆ. ಅಂದರೆ ಛದ್ಮ ಅಣು ಭಾಗಂ, ಒಂದು ಚಿಕ್ಕ ಅಂಶ, ಅಣು ಅಂದರೆ ಪರಮಾಣು ಚಿಕ್ಕದು, ಆ ಒಂದು ಅಂಶ ಲವಲೇಶವೂ ಕೂಡ ನಿಮ್ಮಲ್ಲಿ ಆ ಕಪಟತನ ಇಲ್ಲ. ಯಾರೇ ಬರಲಿ, ಅಷ್ಟು 100 ರೂಪಾಯಿ ಹಾಕಿದವನಿಗೂ ಒಂದೇ, ಏನೂ ಹಾಕದೇ ಇರೋನಿಗೂ ಒಂದೇ ಅನುಗ್ರಹ ಅಂದರೆ ಬಹುಶಃ ಅದು ರಾಯರೊಬ್ಬರೇ, ಮತ್ತು ಯಾರೂ ಸಿಗೋದಿಲ್ಲ. ಅಂಥ ಕೃಪಾಶಾಲಿಗಳು ರಾಯರು. ಹೀಗೆ ಒಂದು ಸಲ ಘಟನೆ ನಡೀತು. ಒಬ್ಬ ಭಕ್ತ ಹೋದ, ಮಂತ್ರಾಲಯಕ್ಕೆ ಹೋಗಿ ಶ್ಲೋಕ ಪ್ರಾರಂಭ ಮಾಡ್ದ. ಅವನಿಗೆ ಎಲ್ರಿಗೂ ಹೇಳಲಿಕ್ಕೆ ಬರೋ ಪೂಜ್ಯಾಯ ರಾಘವೇಂದ್ರಾಯ ಹೇಳಲಿಕ್ಕೆ ಬರ್ತಾ ಇಲ್ಲ. ಲೆಕ್ಕ ಹಾಕ್ಕೊಳ್ಳಿ, ಏನನ್ಬೇಕು? ಶ್ರೀ ರಾಘವೇಂದ್ರಾಯನಮ ಅನ್ನೋದನ್ನು ಮಹಾಪ್ರಾಣ ಎಲ್ಲಿದೆಯೋ ಅಲ್ಪಪ್ರಾಣ ಹೇಳ್ತಾನೆ, ಶ್ರೀ ರಾಗ ಅಂತ ಹೇಳ್ತಾನೆ. ರಾಗ ಅಲ್ಲ, ಅದು ರಾಘ. ಅದು ನಾವು ರಾಗ ಹೇಳ್ತೀವಲ್ಲ, ಸಂಗೀತದ ರಾಗ, ಆ ರಾಗ ಹೇಳ್ತಾ ಇದ್ದಾನೆ ಅವನು, ರಾಗ ಅಂತ. ಶ್ರೀ ರಾಘ ವೇಂದ್ರ ನಮ ಹೀಗೇನೋ ತಪ್ಪಾಗೆ ಹೇಳ್ತಾ ಇದ್ದಾನೆ. ರಾಯರು ಅದನ್ನು ಕೇಳ್ತಾ ಇದ್ದಾರೆ, ಆಲಿಸ್ತಾ ಇದ್ದಾರೆ. ಇದೇನಿದು, ಅದನ್ನೆಲ್ಲ ಆಲಿಸ್ತಾರ? ಹೇಳಲಿಕ್ಕೆ ಹೆಸರನ್ನು ಸರಿಗೆ ಬರ್ತಾ ಇಲ್ಲ ನನ್ನ ಹೆಸರು. ಯಾರಿಗಾದ್ರೂ ನಮ್ಮ ಹೆಸರನ್ನ ಸರಿಗೆ ಹೇಳಲಿಕ್ಕೆ ಬರದೇ ಇದ್ದರೆ ನಾವು ತಕ್ಷಣ ನನ್ನ ಹೆಸರದಲ್ಲ, ಸ್ವಲ್ಪ ತಿದ್ಕೊಳ್ಳಿ, ಇದನ್ನು ಹೇಳಿ ಹೀಗೆ ಅಂತ ನಾವು ಹೇಳೋದಿರುತ್ತೆ. ಇನ್ನು ಪೂಜ್ಯಾಯ ರಾಘವೇಂದ್ರಾಯ ಬರದೇ ಇರೋರೇ ಇಲ್ಲ. ರಾಯರ ಪ್ರತಿಯೊಬ್ಬ ಭಕ್ತರಿಗೂ ಈ ಶ್ಲೋಕ ಕಂಠಪಾಠ ಆಗೋಗಿರುತ್ತೆ. ಅಂಥ ಶ್ಲೋಕ ಈ ಎರಡೇ ಬರ್ತಾ ಇತ್ತಂತ ಅವನಿಗೆ. ಒಬ್ಬ ಸಾಮಾನ್ಯನಾದ ವ್ಯಕ್ತಿ ಮಂತ್ರಾಲಯಕ್ಕೆ ಹೋಗಿ ರಾಯರ ವೃಂದಾವನದ ಹತ್ತಿರನೇ ಅಲ್ಲಿ ಸಮೀಪದಲ್ಲಿ ಕೂತಿದ್ದಾನೆ. ಕೂತು ಈ ಶ್ಲೋಕ ಹೇಳ್ಕೊತಾ ಇದ್ದಾನೆ. 108 ಸಲ ಹೇಳಬೇಕು, 1008 ಸಲ ಹೇಳಬೇಕು, ಅದು ಮಧ್ಯಾರಾಧನೆ ದಿವಸ ಅನುಗ್ರಹ ಆಗುತ್ತೆ ಅಂತ ಕೂತಿದ್ದಾನೆ. ತುಂಬ ಕಷ್ಟದಲ್ಲಿದ್ದ. ಅಷ್ಟೊತ್ತಿಗೆ ರಾತ್ರಿವರೆಗೆ ಹೇಳ್ತಾನೇ ಇದ್ದಾನೆ, ಬೆಳಗ್ಗೆ ಎದ್ದು ಆರಂಭಿಸಿ. ರಾತ್ರಿ ಅಷ್ಟೊತ್ತಿಗೆ ಒಬ್ಬ ವಿದ್ವಾಂಸರು ಆಚೆಯಿಂದ ಬಂದ್ರಂತೆ. ಬಂದು ಇವನು ಭಕ್ತಿಭರಿತದಿಂದ ಇವನು ಒಂದು ಶ್ಲೋಕ ಹೇಳ್ತಾ ಇದ್ದ. ಯಾವುದು? ಇದೇ ಶ್ಲೋಕ ಕೇಳಿಸ್ಕೊಳ್ತಾ ಇದ್ದಾರೆ. ಅಲ್ಲಪ್ಪ, ಬೆಳಗ್ಗೆಯಿಂದ ಈ ಶ್ಲೋಕ ಹೇಳ್ದು ಕೇಳ್ತಾ ಇದ್ದೀನಿ, ಬರೀ ತಪ್ಪಾಗೇ ಹೇಳ್ತೀಯಲ್ಲ, ಈ ಥರ ತಪ್ಪು ಹೇಳಿದ್ರೆ ಖಂಡಿತ ರಾಯರು ಓಡೋಗ್ಬಿಡ್ತಾರೆ, ಅವ್ರು ನಿನಗೆ ಅನುಗ್ರಹ ಮಾಡಲ್ಲ ಅಂತ ತಮಾಷೆ ಮಾಡಿಬಿಟ್ರು ಯಾರೋ ಆ ವಿದ್ವಾಂಸರು. ಯಾಕೆ ಅಂದರೆ ನಾವೆಲ್ಲ ಎಷ್ಟು ತಿಳ್ಕೊಂಡಿರೋರು, ಎಷ್ಟು ರಾಯರ ಸ್ತೋತ್ರವನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿದೆ, ಅದಕ್ಕೆಲ್ಲ ಟಿಪ್ಪಣಿ ಬರೆದವರು. ಅಪಣಾಚಾರ್ಯರ ಸ್ತೋತ್ರಕ್ಕೆ ನಾವೇ ಒಂದು ಸ್ವತಃ ವಿವರಣೆ ಮಾಡಿದ್ದೀವಿ. ಪೂಜ್ಯಾಯ ರಾಘವೇಂದ್ರಾಯ 1 ಗಂಟೆ ಅಲ್ಲ, ಅದಕ್ಕೆ ಸಾಕಷ್ಟು ಬಾರಿ ನಾವು ಉಪನ್ಯಾಸಗಳನ್ನು ಮಾಡಿದ್ದೀವಿ, ಎಷ್ಟೆಷ್ಟೋ. ಅಂಥ ನಮಗೆ ಈ ಶ್ಲೋಕವನ್ನು ಕೇಳಿದ್ರೆ ದುಃಖ ಆಗತ್ತಪ್ಪ, ಯಾಕೆ ಈ ಥರ ಎಲ್ಲ ಮಾಡ್ತೀಯ ಅಂತ ಸ್ವಲ್ಪ ಅಪಹಾಸ್ಯ ಸೇರಿಕೊಂಡು ಈ ಮಾತನ್ನು ಹೇಳಿದ್ರಂತೆ. ಅಷ್ಟೊತ್ತಿಗೆ ಆ ಭಕ್ತನಿಗೆ ದುಃಖ ಆಗೋಯ್ತಂತೆ. ಬೆಳಗ್ಗೆಯಿಂದ ನಾನು ಕಷ್ಟಪಟ್ಟೆ ರಾತ್ರಿವರೆಗೆ ರಾಯರ ಪ್ರೀತಿಯ ಆಗಲಿ ಅಂತ, ಆದರೆ ಯಾಕೋ ರಾಯರೇ ಸೂಚನೆ ಕೊಟ್ಟರೋ ಏನೋ, ಈ ವಿದ್ವಾಂಸರು ಈ ತಿಳ್ಕೊಂಡಿರೋರ ಮುಖಾಂತರ ನೀ ಹೇಳಿದ್ದೆಲ್ಲ ವ್ಯರ್ಥ, ನಾನು ಬರಲ್ಲ ಯಾಕಂದ್ರೆ ತಪ್ಪಾಗಿ ಹೇಳಿದೆ ಅಂತ ಹೋಗ್ಬಿಡ್ತಾರಾ, ಅಯ್ಯೋ ಅಂತ ದುಃಖಪಟ್ಟನಂತೆ ಆ ಭಕ್ತ. ಸರಿ, ಈ ರಾತ್ರಿ ಕಾಲದಲ್ಲಿ ಹೀಗೆ ಹೇಳಿದ ಮೇಲೆ ಅವ್ನು ಕೇಳಿಸ್ಕೊಂಡು ವಾಪಸ್ಸು ಹತ್ಕೊಂಡು ಹೊರಟುಬಿಟ್ಟಂತೆ. ವಾಪಸ್ ಹೊರಟೋದ. ಅಷ್ಟೊತ್ತಿಗೆ ರಾತ್ರಿ ಕಾಲದಲ್ಲಿ ಪಂಡಿತರ ಕನಸ್ತಲ್ಲಿ ಬಂದ್ರಂತೆ ರಾಯರು. ಬಂದು ಒಂದು ಹೊಡೆದಂಗೆ ಆಯ್ತಂತೆ. ಏನು ಹೊಡೆದಂಗೆ ಆಯಿತು ಅಂದರೆ ಕೆನ್ನೆಗೆ ಹೊಡೆದಂಗೆ ಆಯ್ತಂತೆ. ಅದು ನೇರವಾಗಿ ರಾಯರು ಹೊಡೆದಂಗಲ್ಲ, ಯಾವುದೋ ಒಂದು ಕೋತಿಯ ಮುಖಾಂತರ ಹೊಡೆದಂಗೆ ಆಯ್ತಂತೆ. ಏನು ಅಂತ ಪಟ್ಟಂತೆ ಎಚ್ಚರ ಆಯ್ತಂತ ಅವ್ರಿಗೆ. ಕನಸಿನಲ್ಲೇ ಎಚ್ಚರ, ಇದು ಕನಸು ಕಾಣ್ತಾ ಇದ್ದಾರೆ, ಕನಸಲ್ಲಿ ಮಲ್ಕೊಂಡಿದ್ದಾಗ ಎಚ್ಚರ ಆಗಿದೆ. ಎಚ್ಚರ ಆಗಿ ನೋಡ್ತಾರೆ, ಪಟ್ಟಂತ ಒಂದು ಕೋತಿ ಹೊಡೆದಾಗೆ ಆಚೆ ನೋಡ್ತಾರೆ. ನೋಡಿದ ಕೂಡಲೇ ದಿವ್ಯ ತೇಜ ಪುಂಜ, ಒಂದು ಸೂರ್ಯನ ಪ್ರಭೆ ಬಂದಾಗ ಆ ಕಡೆಯಿಂದ ಒಬ್ಬರು ಯತಿಶ್ರೇಷ್ಠರು ಕಮಂಡಲು ಪುಸ್ತಕ ಎಲ್ಲ ಹಿಡ್ಕೊಂಡು ಬರ್ತಾ ಇದ್ದಾರೆ. ಗಾಬರಿ ಆಗೋಯ್ತು ಇವ್ರಿಗೆ. ಇವರು ಅಲ್ಲೇ ಮಂತ್ರಾಲಯದಲ್ಲೇ ಇದ್ದವ್ರೆ. ಗಾಬರಿ ಆಗೋಯ್ತು, ಯಾರು ಇದು ರಾಯರೇ ಅಂತ ಖಾತ್ರಿ ಆಯಿತು. ಹತ್ತಿರ ಬರ್ತಾ ಇವ್ರು ಯಾಕಂದ್ರೆ ದಿವಸ ಇವರು ರಾಯರ ಚಿಂತನೆನ ರಾಘವೇಂದ್ರಾಯ ನಮಃ ರಾಘವೇಂದ್ರ ಅಂತ ಜಪ ಮಾಡ್ತಾ ಇದ್ದವ್ರೆ ಅವರು ಕೂಡ. ಬಂದು ಆಗ ಹೇಳ್ತಾರೆ, ಅಲ್ಲ ಬೆಳಗ್ಗೆ ಏನು ಮಾಡಿದೆ ನೀನು ಅಂತ. ಅಲ್ಲ ಸ್ವಾಮಿ, ಬೆಳಗ್ಗೆ ಏನು ಜಪ ಮಾಡಿದೆ, ತುಂಗಭದ್ರಾ ನದಿಯಲ್ಲಿ ಮುಳುಗಿ ಎಲ್ಲ ಜಪ ಮಾಡಿದೆ, ನಿಮ್ಮ ಆರಾಧನೆ ಮಾಡಿದೆ ನಿಜ. ಬೆಳಗ್ಗೆ ಏನು ಮಾಡಿದೆ? ಇದೆಲ್ಲ ಮಾಡಿದೆ. ಮಧ್ಯಾಹ್ನ ಏನು ಮಾಡಿದೆ? ಭೋಜನ ಮಾಡಿದೆ, ನಿಮ್ಮ ಪ್ರಸಾದವನ್ನು ಸ್ವೀಕಾರ ಮಾಡಿದೆ. ಸಂಜೆ ಏನು ಮಾಡಿದೆ? ಪ್ರದಕ್ಷಿಣೆ ಎಲ್ಲ ಮಾಡಿದೆ. ಇದೆಲ್ಲ ವ್ಯರ್ಥ ಆಯಿತು. ಯಾಕೆ ಸ್ವಾಮಿ, ಇಷ್ಟು ವರ್ಷಗಳ ಕಾಲ ನಾನು ಮಾಡ್ತಾ ಇದ್ದೀನಿ, ಅದು ಇಂದಿನ ದಿವಸ ಇನ್ನೂ ವಿಶೇಷವಾಗಿ ಮಧ್ಯಾರಾಧನೆ ದಿವಸ ಇಷ್ಟೆಲ್ಲ ಮಾಡಿದೆ, ಯಾಕೆ ವ್ಯರ್ಥ ಆಯಿತು
ಅಂತ ಕೇಳ್ತಾರೆ. ರಾತ್ರಿ ಒಂದೇ ಒಂದು ತಪ್ಪು ಮಾಡಿದೆಯಲ್ಲ, ಅದರಿಂದ ಎಲ್ಲ ಹೋಯಿತು. ಅಯ್ಯೋ ಸ್ವಾಮಿ ದಯವಿಟ್ಟು ಕ್ಷಮಿಸಬೇಕು, ನಾನು ಅಂಥ ಅಪರಾಧ ಏನು ಮಾಡಿದ್ದೀನಿ ಅಂತ. ನೀನು ಯಾರಿಗೋ ಒಂದು ಉಪದೇಶ ಕೊಟ್ಟಿಯಲ್ಲ, ಆ ಉಪದೇಶ ನೀನು ಮಾಡಬಾರ್ದಿತ್ತು. ಅಯ್ಯೋ ಸ್ವಾಮಿ ನಾನು ಉಪದೇಶ ಕೊಟ್ಟಿದ್ದು ವ್ಯರ್ಥ ಆಯಿತಾ? ಯಾವ ಉಪದೇಶ, ಏನು ಕೊಟ್ಟೆ, ಸ್ವಲ್ಪ ನೆನಪಿಸ್ಕೊ ಅಂದ್ರಂತೆ. ಆಗ ನೆನಪಿಸ್ಕೊಂಡು ಅವ್ರಿಗೆ ಗೊತ್ತಾಯಿತು, ಓಹೋ ಬೆಳಗ್ಗೆಯಿಂದ ರಾತ್ರಿವರೆಗೆ ಒಬ್ಬ ಭಕ್ತ ಒಂದು ಶ್ಲೋಕ ಹೇಳ್ತಾ ಕೂತಿದ್ದ, ತಪ್ಪಾಗಿ ಹೇಳ್ತಾ ಇದ್ದ, ಅವನಿಗೆ ಉಪದೇಶ ಕೊಟ್ಟೆ. ನಾನೇನು ತಪ್ಪು ಮಾಡಿದೆ ಸ್ವಾಮಿ, ನಾನೇನು ತಪ್ಪು ಮಾಡಿದೆ? ಅದಕ್ಕೆ ಹೇಳ್ತಾರಂತೆ, ನೋಡು ಅವನು ಅವನಿಗೆ ಜ್ಞಾನ ಇಲ್ಲ ನಿಜ. ಅವನಿಗೆ ಗೊತ್ತಿರೋಷ್ಟು ಯಥಾಶಕ್ತಿ ಯಥಾಮತಿ ಶ್ರದ್ಧೆಯಿಂದ ತನಗೆ ಎಷ್ಟು ಸಾಧ್ಯನೋ ಅಷ್ಟು ಕಷ್ಟಪಟ್ಕೊಂಡು ಬಂದು ಆ ಶ್ಲೋಕವನ್ನು ಭಕ್ತಿಯಿಂದ ಹೇಳ್ತಾ ಇದ್ದಾನೆ, ಶ್ರದ್ಧೆಯಿಂದ ಹೇಳ್ತಾ ಇದ್ದಾನೆ. ಅವನಿಗೆ ಹೇಳಲಿಕ್ಕೆ ಬರ್ತಾ ಇಲ್ಲ ಶ್ಲೋಕ ನಿಜ, ಆದರೆ ಕೇಳೋ ನನಗೆ ಆ ಶ್ಲೋಕ ಅರ್ಥ ಆಗಲ್ವಾ, ಅಲ್ಲಿ ಪದ ಸರಿ ಮಾಡಿಕೊಂಡು ನನಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ವಾ, ನೀ ಯಾಕೆ ಹೀಗಂದಿ ಅಂತ ಒಮ್ಮೆ ಅವ್ರಿಗೆ ಕಪಾಳ ಕೊಡ್ದಾಗ ಆಯ್ತು ನಿಜವಾಗಿ. ಆದರೆ ರಾಯರು ಎಚ್ಚರಿಸಿದ್ರು ಆ ಜ್ಞಾನಿಗಳನ್ನು, ವಿದ್ವಾಂಸರನ್ನು. ಅಲ್ಲ, ಕೇಳೋರು ಹೇಗೆ ಬೇಕಾದರೂ ಹೇಳಿ, ಶ್ರದ್ಧೆ ಭಕ್ತಿಯಿಂದ ಹೇಳಿದ ಮೇಲೆ ಅದು ನನಗೆ ಸಲ್ಲತ್ತೆ. ಆದ್ದರಿಂದ ನೀನು ಅದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗಬೇಡ. ನನಗೆ ಅರ್ಥ ಆಗತ್ತಾನೆ ಪೂಜ್ಯಾಯ ರಾಘವೇಂದ್ರಾಯ, ನನಗೆ ಅರ್ಥ ಆಗತ್ತಾನೆ ಶ್ರೀ ರಾಘವೇಂದ್ರಾಯ ನಮ, ಅದಕ್ಕೆ ಬೇಕಾದ ಫಲ ಏನು ಅಂತ ನನಗೆ ಕೊಡಲಿಕ್ಕೆ ಸಾಧ್ಯ, ನನಗೆ ಗೊತ್ತದು. ನಾನು ಏನು ಕೊಡಬೇಕು ಅದನ್ನು ನಾನು ಫಲ ಕೊಡ್ತೀನಿ, ನೀನು ಅದ್ರ ಬಗ್ಗೆ ವಿಚಾರ ಮಾಡಬೇಡ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಷ್ಟು ಹೇಳಿದ ಮೇಲೆ ಆ ವಿದ್ವಾಂಸರು ದೀರ್ಘದಂಡ ನಮಸ್ಕಾರ ಹಾಕ್ತಾರಲ್ಲೇ ಕನಸಿನಲ್ಲಿ. ನಮಸ್ಕಾರ ಹಾಕಿ, ಸ್ವಾಮಿ ನಾನು ಇನ್ನು ಮುಂದೆ ಇಂಥ ಅಪರಾಧ ಮಾಡಲ್ಲ, ಗರ್ವ ಅದಿರಬಾರ್ದು, ತೆಗೆದು ಹಾಕ್ಬಿಡಬೇಕು. ನಾವು ನಿಜವಾಗಿ ರಾಯರ ಅನುಗ್ರಹ ಪಡಿಬೇಕು ಅಂದರೆ ನಮ್ಮ ಮುಗ್ಧತನ ಏನಿದೆ ಆ ಮುಗ್ಧತನಕ್ಕೂ ರಾಯರು ಮೆಚ್ಚುತ್ತಾರೆ. ಎಲ್ಲೇ ದೂರ ಇದ್ದರೂ ಕೂಡ ಅವರ ಮನಸ್ಸಿಗೆ ಬಂತ ಅದು ಮುಗಿದೋಯ್ತು. ಅದು ಅವರ ಮನಸ್ಸಿಗೆ ಬರಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಹಾಗಂಥೇಳಿ ಪ್ರತಿ ಸಲ ಪೂಜ್ಯಾಯ ರಾಘವೇಂದ್ರಾಯ ಅಂತ ತಪ್ಪಾಗಿ ಹೇಳಿದಾಗಲೂ ರಾಯರ ಅನುಗ್ರಹ ಮಾಡ್ತಾರೆ ಅಂತ ನಾವು ಭಾವಿಸಬಾರ್ದು. ಒಮ್ಮೆ ವಿದ್ವಾಂಸರ ಮುಖಾಂತರ ಎಚ್ಚರ ಸಿಕ್ತು, ಮುಂದಿನ ಸಲ ಹೋಗೋಷ್ಟರಲ್ಲಿ ಅಲ್ಲೇ ಕೇಳಿ ತಿದ್ದುಕೊಂಡು ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅಂಥ ರಾಯರ ಒಳಗಡೆ ಚೂರು ಕಪಟತನಕ್ಕೆ ಅವಕಾಶ ಇಲ್ಲ. ಎಂಥದ್ದೇ ಜಾತಿಯವರಾಗಲಿ ಯಾರೇ ಆಗಲಿ ರಾಯರು ಅವರು ಮೊಟ್ಟ ಮೊದಲಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಬರ್ತಾರೆ. ಇದು ಎಲ್ಲರ ಅನುಭವಕ್ಕೆ ಇರುವಂಥ ವಿಷಯ. ಸುಸದ್ಮೈವ ಪದ್ಮಾಧವಸ್ಯಾಪಿ ಭೋ, ನಿನ್ನ ಆ ಕಪಟತನ ಏನು ಇಲ್ಲದೇ ಇರೋವಂಥದ್ದೇನಿದೆಯಲ್ಲ ಅದನ್ನು ನೋಡಿದಾಗ ನಮಗೆ ಆಶ್ಚರ್ಯ ಅನಿಸತ್ತೆ. ನೀವು ಕೃಷ್ಣನ ಭಕ್ತರ ಅಂತ ಆಶ್ಚರ್ಯ ಅನಿಸತ್ತೆ ಅಂತಾರೆ ಕೃಷ್ಣಾವಧೂತರು. ಇವರ ಹೆಸರಲ್ಲೂ ಕೃಷ್ಣ ಸೇರಿಕೊಂಡಿದೆ, ಕೃಷ್ಣಾವಧೂತರ ಹೆಸರಿನಲ್ಲಿ. ರಾಯರ ಬಳಿ ಕೇಳ್ತಾ, ಆ ಕೃಷ್ಣನ ಆರಾಧನೆ ಮಾಡೋ ನಿಮ್ಮಲ್ಲಿ ಚೂರು ಕಪಟತನ ಬರಲಿಲ್ವಲ್ಲ, ಬಹಳ ಆಶ್ಚರ್ಯ ಅನ್ನಿಸ್ತಾ ಇದೆ ಅಂತ. ಇದು ಹೇಗಾಯಿತು ಅಂದರೆ, ನಾವು ಯಾವಾಗಲೂ ಒಬ್ರನ್ನ ಫಾಲೋ ಮಾಡ್ತಾ ಇರ್ತೀವಿ. ಅದು ಎಷ್ಟು ಫಾಲೋ ಮಾಡಿರ್ತೀವಿ ಅಂದರೆ, ಅವರಿರೋ ಕೆಟ್ಟ ಗುಣ ಇದ್ದರೆ ಆ ಕೆಟ್ಟ ಗುಣನೂ ನಮ್ಮಲ್ಲಿ ಬಂದಿರುತ್ತೆ, ಒಳ್ಳೆಯ ಗುಣ ಇದ್ದರೂ ಆ ಗುಣನೂ ನಮಗೆ ಬಂದಿರುತ್ತೆ. ಅಷ್ಟು ನಾವು ಅವರ ಹತ್ತಿರ ಬೆಳೆದಿರ್ತೀವಿ, ಅದನ್ನೇ ನೋಡ್ಕೊಂಡು ಕಲಿತಾ ಇರ್ತೀವಿ, ಇವ್ರ ಥರನೇ ನಾವು ಮಾಡಬೇಕು ಅಂತ. ಅಂಥದ್ರಲ್ಲಿ ರಾಯರು ಯಾರನ್ನು ಹಿಂಬಾಲಿಸ್ತಾರೆ ಜಾಸ್ತಿ? ಕೃಷ್ಣನನ್ನು ಹಿಂಬಾಲಿಸ್ತಾರೆ. ಕೃಷ್ಣ ಹುಟ್ಟಿದಾಗಿನಿಂದ ಹಿಡಿದು ಕೊನೆಯವರೆಗೂ ನಿರ್ಯಾಣ ತಾನು ಹೋಗೋವರೆಗೂ ಪರಂಧಾಮಕ್ಕೆ ಬರೀ ಕಪಟತನ ಮಾಡಿಯೇ ಇದ್ದವನು ಕೃಷ್ಣ. ಅಷ್ಟು ಕಪಟತನ ಮಾಡಿದ ಕೃಷ್ಣನನ್ನು ಧ್ಯಾನ ಮಾಡ್ತಾ ಇರೋ ನಿಮ್ಮಲ್ಲಿ ಮನಸ್ಸಿನಲ್ಲೊಂದು ಚೂರು ಕಪಟತನ ಇಟ್ಕೊಳ್ಳಿಲ್ವಲ್ಲ, ಇದು ಎಷ್ಟು ಆಶ್ಚರ್ಯ ಅನ್ನಿಸ್ತಾ ಇದೆ ನನಗೆ ಅಂತ. ಇದು ಕೃಷ್ಣಾವಧೂತರ ಮನಸ್ಸಿನಲ್ಲಿ ಇದೆ. ಅದಕ್ಕೆ ಹೇಳ್ತಾರೆ, ಪದ್ಮಾಧವಸ್ಯ ಸುಸದ್ಮೈವ, ನಿಮ್ಮ ಮನಸ್ಸೇನಿದೆ ಅದು ದೊಡ್ಡ ಮನೆ. ಯಾರಿಗೆ? ಪದ್ಮಾಧವಸ್ಯ, ಪದ್ಮ ಅಂದರೆ ಲಕ್ಷ್ಮೀದೇವಿ, ಅಂದರೆ ರುಕ್ಮಿಣಿ. ಆ ರುಕ್ಮಿಣಿಯ ಪತಿ ಆ ಕೃಷ್ಣನಿಗೆ ನೀವು ದೊಡ್ಡ ಮನೆ. ನಿಮ್ಮಂಥ ಮನೆ ಅವನಿಗೆ ಸಿಗಲ್ಲ, ಅಂಥ ಮನೆಯಲ್ಲಿ ವಾಸ ಯಾವಾಗಲೂ ಮಾಡ್ಕೊಂಡಿರ್ತಾನೆ. ಆದರೆ ನಿಮ್ಮಲ್ಲಿ ಮಾತ್ರ ನ ವಿದ್ಮಸ್ತ್ವದಂತಹ, ಆದರೆ ನಿಮ್ಮಲ್ಲಿ ಎಂದೆಂದಿಗೂ ಕೂಡ ನಿಮ್ಮ ಅಂತಃಕರಣಕ್ಕೆ ಆ ಕಪಟತನ ಅಂಟಿಕೊಂಡೇ ಇಲ್ಲ, ಅದರ ಅಂತ್ಯ ನಾವು ಕಾಣೋದೇ ಇಲ್ಲ. ಅಂತ್ಯ ಕಾಣೋದಿಲ್ಲ ಅಂದರೆ ಅಭಿಪ್ರಾಯ ಏನು? ಎಂದೆಂದಿಗೂ ಕೂಡ ಆ ಕಪಟತನ ಇಲ್ಲದೇ ಇರೋದಕ್ಕೆ ಒಂದು ನಾಶ ಇಲ್ಲವೇ ಇಲ್ಲ. ಕಪಟತನ ಇಲ್ಲ ಅನ್ನೋದು ಸಹಜವಾಗಿ ನಿಮ್ಮಲ್ಲಿದೆ. ಆಶ್ಚರ್ಯ, ಆ ಕೃಷ್ಣನೇ ಜೀವನದಲ್ಲಿ ಅಷ್ಟು ಮಾಡೋದವ್ರು ನಿಮಗೆ ಎಂಥ ಅನುಗ್ರಹ ಮಾಡಿದ್ದಾನೆ. ಆ ನಿಮ್ಮಲ್ಲಿ ಚೂರು ಕಪಟತನ ಇಲ್ಲದೇನೆ ಆ ಒಂದು ಸದ್ಭಾವನೆಯನ್ನು ಏನು ಕೊಟ್ಟಿದ್ದಾನೆ ನಿಮಗೆ, ಅದು ದೊಡ್ಡ ಅನುಗ್ರಹ, ನಮಗೆ ದೊಡ್ಡ ಅನುಗ್ರಹ ಅಂತ ಕೃಷ್ಣನನ್ನು ಒಂದು ರೀತಿ ನಿಂದನೆ ಮಾಡೋ ಥರ, ಆದರೆ ನಿಂದನೆ ಅಲ್ಲ. ಸ್ವಾಮಿ ರಾಯರ ಮುಖಾಂತರ ನಮಗೆ ಚೂರೂ ಕೂಡ ಕಪಟತನ ಇಲ್ಲದೇ ಇರುವಂಥ ಭಕ್ತರಿಗೆ ಎಷ್ಟು ರೀತಿಯಾದ ಅನುಗ್ರಹವನ್ನು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ವಿಶೇಷವಾದ ಪದ್ಯವನ್ನು ನಮಗೆ ಕೃಷ್ಣಾವಧೂತರು ಕೊಟ್ಟಿದ್ದಾರೆ. ಇಷ್ಟಾಗಿ ಮುಂದೆ ವಿವರಿಸ್ತಾರೆ. ಜಾಡ್ಯಂ ಹಿನಸ್ತಿ ಜ್ವರ ಆರ್ಷಃ ಕ್ಷಯಾದಿ ಆಶು ತೇ ಪಾದ ಪದ್ಮ ಅಂಬು ಲೇಷೋಪಿ ಭೋ,
ನಿಮ್ಮ ಪಾದ ಕಮಲಗಳಲ್ಲಿ ಸ್ವಲ್ಪ ಆ ಪಾದ ಕಮಲದ ಸ್ಪರ್ಶ ಆದರೆ ಸಾಕು. ನಾವು ದೊಡ್ಡವರು ಬಂದರೆ ಕಾಲನ್ನು ಹಿಡಿಲಿಕ್ಕೆ ಹೋಗ್ತೀವಿ, ಚೂರು ನಮಗೆ ಸ್ಪರ್ಶ ಮಾಡಿದರೆ ಸಾಕು, ನಮಗೆ ನಿಮ್ಮ ಸ್ಪರ್ಶ ಆದರೆ ಸಾಕು. ಯಾಕೆ? ಆ ಪವಿತ್ರ ಸನ್ನಿಧಾನದ ಸ್ಪರ್ಶ ಆದರೆ ನಮಗೊಂಥರ ಪಾಸಿಟಿವ್, ಎಲ್ಲ ನಮಗೆ ಒಂದು ಒಳ್ಳೆಯ ವೈಬ್ರೇಷನ್ ಏನಿದೆಯಲ್ಲ ಅದು ತುಂಬ ಉಂಟಾಗುತ್ತೆ. ನಮ್ಮ ದೇಹ ಶುದ್ಧ ಆಗಿಬಿಡುತ್ತೆ, ನಮ್ಮ ಪಾಪಗಳೆಲ್ಲ ಓಡಿ ಹೋಗ್ತವೆ. ಒಳ್ಳೆಯದನ್ನು ಮುಟ್ಟಬೇಕು, ಒಳ್ಳೆಯ ಸ್ಪರ್ಶ ನಮಗೆ ಆಗಬೇಕು. ಜಾಡ್ಯಂ ಹಿನಸ್ತಿ ಅಂತ ನಮಗಿರೋ ಒಂದೇ ಒಂದು ಆ ಜಡತನ ಇದೆಯಲ್ಲ, ಜಾಡ್ಯ, ಅದು ಹೋಗಬೇಕು ನಮ್ಮ ಜೀವನದಲ್ಲಿ. ಚುರುಕಾಗಿರಬೇಕು. ಅದು ಮಧ್ಯಾರಾಧನೆ ದಿವಸ ನಾವು ಚುರುಕಾಗಿರಬೇಕು. ರಾಯರು ತುಂಬ ಎಚ್ಚರದಲ್ಲಿರ್ತಾರೆ. ಯಾವ ಭಕ್ತ ನನ್ನ ಬಳಿ ಬರ್ತಾನೆ, ದೂರದಿಂದಾದರೂ ಸರಿ, ಎಷ್ಟೋ ಸರಿ ಅಂದ್ಕೊಳ್ಳೋದಿರುತ್ತೆ, ರಾಯರ ದರ್ಶನ ಇವತ್ತು ಆಗುತ್ತೋ ಇಲ್ವೋ, ಎಷ್ಟು ಭಕ್ತರಿದ್ದಾರೆ, ಒಳಗಡೆ ನೋಡ್ತೀವೋ ಇಲ್ವೋ ಅಂತ. ನೀವು ಇದ್ದಲ್ಲೇ ಸರಿಯಾಗಿ ಪ್ರಾರ್ಥನೆ ಮಾಡಿ, ಅಲ್ಲೇ ನಿಮಗೆ ರಾಯರು ಅನುಗ್ರಹ ಮಾಡಿಬಿಡ್ತಾರೆ, ದರ್ಶನ ಕೊಡ್ತಾರೆ. ಅದನ್ನು ಬೇಜಾರಾಗುವಂಥ ಅಗತ್ಯ ಇಲ್ಲ. ಕೆಲವು ಸರಿ ದರ್ಶನ ಆಗಲಿಲ್ಲ ಅಂತ ಭಾವಿಸಬೇಡಿ. ಅಲ್ಲೇ ಇದ್ದು 2 ದಿವಸಗಳಾದರೂ ಕಾಯಿ ದರ್ಶನ ಮಾಡ್ಕೊಂಡು ಹೋಗಿ. ಕಾಯ್ದು ಇಲ್ಲದೇ ಇದ್ದರೂ ಕೂಡ ಇದ್ದಲ್ಲೇ ರಾಯರ ಸುಂದರವಾದ ಮುಖವನ್ನು ನೆನಪಿಸ್ಕೊಳ್ಳಿ, ನಮಸ್ಕಾರ ಹಾಕಿ, ಪ್ರದಕ್ಷಿಣೆ ಹಾಕಿ, ನಂತರ ವಾಪಸ್ಸು ಬನ್ನಿ, ಏನೂ ತೊಂದರೆ ಇಲ್ಲ. ರಾಯರ ದರ್ಶನ ಆಗಲಿಲ್ಲ ಅಂತ ಏನೋ ಅಯ್ಯೋ ನಮಗೇನೋ ಒಂದು ಅಶುಭ ಅಂತ ಭಾವಿಸಬೇಡಿ. ರಾಯರ ಹತ್ತಿರ ಅಲ್ಲಿವರೆಗೂ ಹೋಗಿದ್ದೀರಲ್ಲ, ಅದನ್ನು ನೋಡಿರ್ತಾರೆ ರಾಯರು, ನೋಡಿ ಖಂಡಿತ ಅನುಗ್ರಹ ಮಾಡ್ತಾರೆ. ಇವರ ಅನುಗ್ರಹಕ್ಕೆ ಲೆಕ್ಕ ಇಲ್ಲ. ಜ್ವರ, ಆರ್ಷಃ, ಜ್ವರಗಳು ಯಾವುದೇ ರೀತಿ ಜ್ವರ ಇರಲಿ, ಮತ್ತು ಆರ್ಷಃ ಅಂತ ಹೇಳ್ತಾರೆ. ಆರ್ಷಃ ಅಂದರೆ ತುಂಬ ಈ ಮೂಲವ್ಯಾಧಿ ಸಮಸ್ಯೆ ಇರುತ್ತೆ, ತುಂಬ ಮೂಲವ್ಯಾಧಿಯ ಸಮಸ್ಯೆ, ಪೈಲ್ಸ್ ಅಂತಲೇ ಹೇಳ್ತೀವಿ, ಈ ಥರದ ಸಮಸ್ಯೆಗಳು, ಅಂತಹ ಸಮಸ್ಯೆಗಳಾಗಲಿ, ಕ್ಷಯರೋಗ ಆಗಲಿ, ಹೀಗೆ ಅನೇಕ ಥರದ ಅದನ್ನು ಪಟ್ಟಿ ಮಾಡಲಿಕ್ಕಾಗಲ್ಲ, ಅಷ್ಟಷ್ಟು ರೋಗಗಳೇನಿದೆ ಅದು ನಿಮ್ಮ ಪಾದ ಕಮಲದ ಒಂದು ಸ್ವಲ್ಪ ಆರಾಧನೆಯಿಂದಲೇ ನಾವು ಪರಿಹಾರ ಮಾಡ್ಕೊಳ್ಬೋದು. ಅಂಥ ದಿವ್ಯವಾದ ಅನುಗ್ರಹವನ್ನು ನೀವು ಮಾಡೋರು ಅಂತ ಶ್ರೀ ರಾಘವೇಂದ್ರಾರ್ಯ ಪಾಹಿ ಪ್ರಭೋ ಪ್ರಭೋ ಪಾಹಿ ಅಂತ ಮತ್ತೆ ಮತ್ತೆ ಆ ರಕ್ಷಣೆಯನ್ನು ಕೃಷ್ಣಾವಧೂತರು ಇಲ್ಲಿ ಬೇಡ್ತಾ ಇದ್ದಾರೆ. ಇದೆಲ್ಲ ಇವರಿಗೆ ಹೇಗೆ ಸಾಧ್ಯ ಆಯಿತು ಇಷ್ಟು ಅನುಗ್ರಹ? ಯಾಕೆಂದರೆ ಇವರಿಗೆ ಸಾವಿರಾರು ಕಣ್ಣಿದೆಯಾ? ಸಾವಿರಾರು ಕಣ್ಣಿರೋದು ನಮ್ಮ ಪರಮಾತ್ಮನಿಗೆ ಮಾತ್ರ, ಕೃಷ್ಣನಿಗೆ. ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಪುರುಷ ಸೂಕ್ತ ದೇವರ ಬಗ್ಗೆ ಹೊಗಳ್ತಾ ಇದೆ. ಅಂಥ ಆ ಕೃಷ್ಣನಿಗೆ ಅಷ್ಟು ಕಣ್ಣಿದೆ, ರಾಯರಿಗೆ ಇರೋದು 2 ಕಣ್ಣು ನಾವು ಧ್ಯಾನ ಮಾಡೋದು. ಆದರೆ ಎಷ್ಟು ಕಣ್ಣಿದೆಯಪ್ಪ ಇವರಿಗೆ? ಅಷ್ಟು ಕಣ್ಣುಗಳಿಂದ ಎಲ್ಲ ಭಕ್ತರ ಕಷ್ಟಗಳನ್ನು ನೋಡ್ತಾ ಇದ್ದಾರೆ. ಬರೀ ಹೊರಗಿನ ಕಷ್ಟ ಅಲ್ಲ, ಒಳಗೆ ನಮ್ಮ ಒಳಗಡೆ ಇದ್ದು ಅಂತಃಕರಣದ ಒಳಗಡೆ, ಮನಸ್ಸಿನ ಒಳಗಡೆ ಏನೇನು ಕಷ್ಟ ಇದೆ ಇವನಿಗೆ ಅದೆಲ್ಲ ಹುಡುಕ್ ಹಾಕಿ ತೆಗೆದು ಮಾಡಿ ಅನುಗ್ರಹ ಮಾಡ್ತಾರೆ. ಅಂದರೆ ಎಷ್ಟೆಷ್ಟು ಕಣ್ಣುಗಳು ಇವರಿಗೆಲ್ಲ ಇಷ್ಟು ಹೇಗೆ ಬಂತು ಸಾಮರ್ಥ್ಯ, ಇವರಿಗೆ ಎಷ್ಟು ಹೇಗೆ ಶಕ್ತಿ ಬಂತು ಅಂದರೆ ಅದೆಲ್ಲ ಆ ದೇವರ ಕೃಪೆ, ಆ ದೇವರ ಅನುಗ್ರಹದಿಂದ, ಆ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಇಷ್ಟನ್ನೆಲ್ಲ ಪಡೆದಿದ್ದಾರೆ. ಇಂಥ ಸುಂದರವಾದ ಈ ರಾಯರ ಚಿಂತನೆ ನಮಗೆ ಕೃಷ್ಣಾವಧೂತರು ಕೊಟ್ಟಿದ್ದಾರೆ. ಇಂಥ ಪದ್ಯಗಳನ್ನು ಇಂದಿನ ದಿವಸ ನಾವು ಹೇಳಿ ರಾಯರನ್ನು ಪ್ರೀತಿಗೊಳಿಸೋಣ ಅಂತ ಹೇಳ್ತಾ, ಇನ್ನು ಮುಂದಿನ ಪದ್ಯಗಳು ಝಕಾರದಿಂದ. ಅಂದರೆ ಅದೊಂದು ರೀತಿ ನಮ್ಮ ಭಯ ಕಷ್ಟ ಎಲ್ಲ ಪರಿಹಾರ ಮಾಡುತ್ತೆ. ಝಂ 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 ಝಕಾರಂ ಅಂತ ನರಸಿಂಹದೇವರ ಪ್ರಾರ್ಥನೆ ಮಾಡೋದಿದೆ ನಾವು. ವಿಜೇಂದ್ರ ತೀರ್ಥರು ಇದೇ ನಮ್ಮ ರಾಯರ ಮಠದ ಪರಂಪರೆಯಲ್ಲಿ ನಮ್ಮ ರಾಯರ ಗುರುಗಳು ವಿಜೇಂದ್ರ ತೀರ್ಥರು, ಪರಂಪರಾ ಗುರುಗಳು. ಅಂಥ ಗುರುಗಳು ಝಂ 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 ಅಂತ ಹೇಳಿ ಸ್ತೋತ್ರ ಮಾಡಿದ್ದಾರೆ. ಯಾಕೆ? ನಿಮ್ಮ ಭಯ ಎಲ್ಲ ಪರಿಹಾರ ಆಗುತ್ತೆ, ಝಕಾರ ಹೇಳಿ, ಏನು ಹೆದರ್ಕೊಳ್ಬೇಡಿ ಅಂತ ನಮಗೊಂದು ಆಶ್ವಾಸನೆ ನೀಡ್ತಾ ಇದ್ದಾರೆ. ಅದೇ ಥರ ನಮಗೆ ಕೃಷ್ಣಾವಧೂತರು ಈ ಝಕಾರ ಹೇಳಿ ನಮ್ಮ ಭಯವನ್ನೆಲ್ಲ ಪರಿಹಾರ ಮಾಡುವಂಥ ಪದ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಕೊನೆಗೆ ಜ್ಞಾಂಚಾವಿಹೀನಾಯ ಅಂತ ಇನ್ನೊಂದು ಜ್ಞಕಾರ, ಅಂದರೆ ಚ ಚ ಜ ಝ ಜ್ಞ, ಆ ಜ್ಞ ಇದ್ದ ಒಂದು ಸುಂದರವಾದ ಪದ್ಯವನ್ನು ರಚನೆ ಮಾಡಿದ್ದಾರೆ. ಈಗ ಆ ಪದ್ಯಗಳನ್ನು ಈಗ ಆಲಿಸ್ತಾ ನಂತರ ಅದರ ಅರ್ಥಾನುಸಂಧಾನಕ್ಕೆ ಬರೋಣ ಅಂತ ನಿವೇದನೆ ಮಾಡ್ತಾ ಇದ್ದೇನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ದಿವಸ ರಾಘವೇಂದ್ರ ಸ್ವಾಮಿಗಳು ತಮ್ಮ ಭಕ್ತರಿಗೆ ಹೇಗೆ ಅನುಗ್ರಹ ಮಾಡುತ್ತಾರೆ ಅಂತ ಆಚಾರ್ಯ ತಿಳಿಸಿಕೊಟ್ರು. ಭಕ್ತಿಯಿಂದ ಮಾಡುವ ಪ್ರಾರ್ಥನೆಗೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮಾಡುತ್ತಾರೆ. ಅದು ತೊದಲ್ ನುಡಿಗಳಾದರೂ ಅವರ ಅನುಗ್ರಹ ನಮಗೆ ಸಿಗತ್ತೆ ಅಂತ ತಿಳಿಸ್ಕೊಟ್ರು. ಆಚಾರ್ಯರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಮುಂದಿನ ಪದ್ಯಗಳ ಕಡೆ ಗಮನವನ್ನು ಹರಿಸೋಣ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಜಷದ್ವಜೀಯೇಶ್ವಲಭ್ಯೋರುಚೇತಃ ಸಮಾರೂಢ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ
ज्ञानचाविहीनाय यादृच्छिकप्राप्ततुष्टाय सद्य प्रपन्नोऽसि भो श्रीराघवेन्द्रार्य 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 पाहि प्रभो श्रीराघवेन्द्रार्य पाहि प्रभो. ಸುಂದರವಾದ ಝಕಾರದ ಪದ್ಯ ಹಾಗೆ ಞಕಾರದ ಪದ್ಯ. ತುಂಬ ಕಠಿಣವಾದ ಪದ್ಯ ಇದು. ನಮಗೆ ಉಚ್ಚಾರಣೆ ಮಾಡಲಿಕ್ಕೆ ತುಂಬ ಕಷ್ಟವಾದ ಪದ್ಯಗಳು. ಅದನ್ನು ಬಹಳ ಸುಂದರವಾಗಿ ಉಚ್ಚಾರಣೆಯನ್ನು ಮಾಡಿ ನಮಗೆ ಗಾಯನದ ಮುಖಾಂತರ ಪ್ರಸ್ತುತಪಡಿಸಿದ್ದಾರೆ. ಇಲ್ಲಿ ಝಷಧ್ವಜೀಯೇಷು ಅಲಭ್ಯೋರು ಚೇತಃ ಅಂತ ಕೃಷ್ಣಾವಧೂತರು ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡ್ತಾರೆ. ಬಹಳ ಕಷ್ಟವಾದ ಶಬ್ದಗಳನ್ನು ಹಾಕಿ ಜ್ಞಾಂಚ ಅಂತ ಒಂದು ಶಬ್ದ, ಝಷತ್ ಅಂತ ಒಂದು ಶಬ್ದ, ಈ ಎಲ್ಲ ಶಬ್ದಗಳಿಗೆ ಏನರ್ಥ ಅಂದರೆ ಝಷಧ್ವಜ ಅಂದರೆ ಮನ್ಮಥನಿಗೆ ಸಂಬಂಧಪಟ್ಟಿದ್ದು ಅಂತ. ಹಾಗಾದರೆ ಝಷಧ್ವಜ ಮನ್ಮಥನ ಕೈನಲ್ಲಿ ಏನಿರುತ್ತೆ? ಅವನು ಹೂವಿನ ಆಯುಧವನ್ನು ಇಟ್ಕೊಂಡಿರ್ತಾನೆ ಮನ್ಮಥ. ಅವನು ಪಂಚಬಾಣ ಅಂತ 5 ಬಾಣವನ್ನು ಹಿಡ್ಕೊಂಡಿರ್ತಾನೆ. ಈ ಬಾಣ ಎಲ್ಲ ಕಡೆ ಹಾಕ್ತಾನೆ. ರುದ್ರದೇವರಿಗೂ ಹಾಕಿದ್ದಾನೆ ಈ ಬಾಣನ. ಕೊನೆಗೆ ಬಾಣ ಹಾಕಿ ಸುಟ್ಟೋಗ್ಬಿಟ್ಟ. 3ನೇ ಕಣ್ಣು ತೆಗೆದ್ರು, ಮನ್ಮಥನನ್ನು ಸುಟ್ಟು ಹಾಕ್ಬಿಟ್ರು. ಅಂದರೆ ಕಾಮನ ಬಾಧೆಗೆ ಒಳಗಾಗಲಿಲ್ಲ ರುದ್ರದೇವರು. ನಮ್ಮ ರಾಯರು ಬೇರೆಯವರ ಕಾಮನೆಗಳಿಗೆಲ್ಲ ಒಲಿತಾರೆ, ಆದರೆ ಈ ಕಾಮನೆಗೆ ಮಾತ್ರ ಒಲಿಯಲ್ಲ ಅಂತ ಅರ್ಥ. ಅಂದರೆ ಅರ್ಥ ಏನು? ಭಕ್ತರೆಲ್ಲ ಕಾಮನೆಗಳನ್ನು ಇಟ್ಕೊಂಬಂದಿರ್ತಾರೆ. ನನಗಿದು ಬೇಕು ರಾಯರೇ, ಅದು ಬೇಕು, ಇದು ಬೇಕು ಅಂತ. ನಿಮ್ದು ಏನೇನು ಕಾಮನೆಗಳೋ ಅದಕ್ಕೆಲ್ಲ ವಶ ಆಗ್ಬಿಡ್ತಾರೆ ರಾಯರು. ಬೇಗ ನಮಗೆ ಆ ಕಾಮನೆಗಳನ್ನು ಪೂರೈಸ್ತಾರೆ. ಆದರೆ ಬೇರೆ ದುಷ್ಟ ಕಾಮನೆಗಳನ್ನು ಇಟ್ಕೊಂಬಂದಿರ್ತಾರೆ ಕೆಲವರು. ಇನ್ನೊಬ್ರಿಗೆ ಕೆಟ್ಟದಾಗಲಿ ಅಂತ ರಾಯರನ್ನು ಪ್ರಾರ್ಥನೆ ಮಾಡೋರು ಇರ್ತಾರೆ. ಆದರೆ ಅಂಥ ಕಾಮನೆಗಳಿಗೆ ರಾಯರು ವಶ ಆಗಲ್ಲ. ರಾಯರು ಏನು ಸ್ತೋತ್ರ ಮಾಡಿದ್ರು ರಾಯರ ಮೇಲೆ ಯಾಕೋ ನನ್ನ ಶತ್ರುಗಳ ಮೇಲೆ ಏನು ಮಾಡಲೇ ಇಲ್ಲ ಅಂತಂದರೆ ಅದು ಮಾಡಲ್ಲ, ಅದು ದುಷ್ಟ ಕಾಮನೆ. ಒಳ್ಳೆಯ ಕಾಮನೆಗಳಿಗೆಲ್ಲ ವಶ ಆಗಿಬಿಡ್ತಾರೆ ರಾಯರು. ಮತ್ತು ವೈರಾಗ್ಯ ಶಿಖಾಮಣಿಗಳು ಯಾವ ಮನ್ಮಥನ ಬಾಧೆಗೆ ಒಳಗಾಗಬೇಕು. ಯಾಕೆಂದರೆ ಇವರ ಒಳಗಡೆ ಮುಖ್ಯ ಪ್ರಾಣದೇವರ ವಿಶೇಷ ಸನ್ನಿಧಾನ. ಪ್ರಹ್ಲಾದರಾಜರೆಯವರು ಪ್ರಹ್ಲಾದೋಚ ವಾಯುನಾ ಸಮಾವಿಷ್ಟ. ಪ್ರಹ್ಲಾದರ ಒಳಗಡೆ ವಾಯುದೇವರು ಕೂತಿದ್ದಾರೆ. ವಾಯುದೇವರ ಮೇಲೆ ಯಾವುದೇ ಅಸುರರು ಬರಲಿ, ಯಾವುದೇ ಬಾಧೆ ಆಗಲ್ಲ. ಅಂಥವರು ರಾಯರ ಒಳಗಡೆ ಕೂತಿದ್ದಾರೆ ಅಂದ ಮೇಲೆ ಯಾವ ಕಾಮ ಎಲ್ಲಿ, ಮನ್ಮಥ ಎಲ್ಲಿ, ಯಾವ ಬಾಧೆನೂ ಕೂಡ ಇಲ್ಲ. ಇನ್ನು ಮನ್ಮಥನ ಕಾಮನೆಗಳನ್ನು ಪೂರೈಸುವಂಥವರು ರಾಯರು. ಅಷ್ಟು ಶಕ್ತಿ ರಾಯರಲ್ಲಿ ಇದೆ. ಎಲ್ಲ ಮುಖ್ಯ ಪ್ರಾಣದೇವರ ಆವೇಶದ ಬಲ ಅಷ್ಟು. ಆ ಆವೇಶದ ಬಲದಿಂದ ಸಕಲ ಕಾಮನೆಗಳನ್ನು ಪೂರ್ಣೆ ಮಾಡ್ತಕ್ಕಂಥವರು ರಾಯರು. ಇಂಥ ರಾಯರಿಗೆ ಉರು ಚೇತಃ, ದೊಡ್ಡ ಮನಸ್ಸು ರಾಯರದು, ಕಡಿಮೆ ಅಲ್ಲ, ದೊಡ್ಡ ಮನಸ್ಸು ಅಂತಾರೆ. ಯಾಕಂದರೆ ಕೃಷ್ಣಾವಧೂತರಿಗೆ ತಾವು ಉದ್ಧಾರ ಜೀವನದಲ್ಲಿ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಗಿತ್ತು. 32 ವರ್ಷ ಅನಾಚಾರವನ್ನು ಮಾಡ್ಕೊಳ್ತಾ ನಾನು ಜೀವನ ಸಾಗಿಸಿದೆ, ಇನ್ನು ಮುಂದೆ ನನಗೆ ಎಲ್ಲಿಯ ಉದ್ಧಾರ ಅಂತ. ನೋಡಿ ಉದ್ಧಾರ ಆಯಿತು. ಅವರು ಬರೆದ ಗ್ರಂಥ ಓದ್ಕೊಂಡು ನಾವು ಇಂದಿನ ದಿವಸ ಅನುಗ್ರಹ ಪಡ್ಕೊಳ್ತಾ ಇದ್ದೀವಿ. ಈ ಕೃಷ್ಣಾವಧೂತರ ರಾಘವೇಂದ್ರ ತಂತ್ರ ಅನ್ನುವ ಕೃತಿಯ ಅಕ್ಷರಮಾಲಿಕಾ ಸ್ತೋತ್ರವನ್ನು ನಾವು ಪಾರಾಯಣ ಮಾಡ್ತಾ ಅನುಗ್ರಹವನ್ನು ಪಡ್ಕೊಳ್ತಾ ಇದ್ದೀವಿ. ಇವರು 32 ವರ್ಷ ಅನಾಚಾರದಲ್ಲಿದ್ದರು. ಆದರೆ ಆಮೇಲೆ ಬರೆದ ಕೃತಿ ಅವರ ಉದ್ಧಾರ ಆದಮೇಲೆ ಈ ಕೃತಿಯನ್ನು ಇಟ್ಕೊಂಡಿದ್ದ ದಿವಸ ನಾವು ಅನುಗ್ರಹ ಪಡಿತಾ ಇದ್ದೀವಿ. ಅಂದರೆ ರಾಯರ ಮನಸ್ಸು ಎಂಥ ದೊಡ್ಡದು, ಅಂಥ ವ್ಯಕ್ತಿಗೂ ಅನುಗ್ರಹವನ್ನು ಮಾಡಿದರು. ಸಮಾರೂಢ ಮಾರೂಢ ವಕ್ಷಃ ಅಂತ ಹೇಳ್ತಾರೆ. ಅಂದರೆ ಚೆನ್ನಾಗಿ ಲಕ್ಷ್ಮಿಯನ್ನು ಧರಿಸಿದವನು ಪರಮಾತ್ಮ ತನ್ನ ತೊಡೆ ಮೇಲೆ ಇಟ್ಕೊಂಡಿದ್ದಾನೆ. ನಾವು ಯಾವಾಗಲೂ ನೆನಪಿಸ್ಕೊಳ್ಳೋದಿದೆ, ಎಡ ತೊಡೆ ಮೇಲೆ ಲಕ್ಷ್ಮೀದೇವಿ ಕೂತಿರ್ತಾಳೆ, ಬಲ ತೊಡೆ ಮೇಲೆ ಯಾರು ಕೂತಿರ್ತಾರೆ? ನಮಗೆ ಮುಖ್ಯ ಪ್ರಾಣದೇವರು ಕೂತಿರ್ತಾರೆ. ಮುಖ್ಯ ಪ್ರಾಣ ಯಾರು ಒಳಗಡೆ ಕೂತಿದ್ದಾರೆ? ರಾಯರ ಒಳಗಡೆ ಕೂತಿದ್ದಾನೆ. ಹಾಗಾದರೆ ನಿಜವಾಗಿ ಮುಖ್ಯ ಪ್ರಾಣದೇವರನ್ನು ಹೊತ್ತುಕೊಂಡ ರಾಯರು ಅಲ್ಲೇ ಇದ್ದಾರೆ ಅಂತಲೇ ಅರ್ಥ. ಯಾಕೆ ಮುಖ್ಯ ಪ್ರಾಣನ ಒಳಗಡೆ ಇಟ್ಕೊಂಡಿದ್ದಾರೆ ರಾಯರು. ಹಾಗಾದರೆ ದೇವರ ಹತ್ರ ತುಂಬ ನಂಟಿದೆ. ಅವತ್ತಿನ ದಿವಸ ಪ್ರಹ್ಲಾದನಾಗಿದ್ದಾಗ ಕೊನೆಗೆ ಅವರು ಕೂಗ್ಕೊಳ್ತಾರೆ. ಕೂಗೋದು ಅಂದರೆ ಸ್ತೋತ್ರ ಮಾಡೋದು. ಒಂದು ಮಾತಿದೆ ಏನಂದರೆ ಭಾಗವತಲ್ಲೆಲ್ಲ ಅಳೋದು ಕೂಗೋದು ಅಂತ. ಕೂಗೋದು ಯಾವ ರೀತಿ ಕೂಗಬೇಕೋ ಆ ರೀತಿ ಕೂಗೋದು, ಅಂದರೆ ಸುಸ್ವರವಾಗಿ ಕೂಗೋದು ಅಂತ ಅರ್ಥ. ಅದು ಕೆಟ್ಟದಾಗಿ ಅಂತಲ್ಲ, ಒಳ್ಳೆಯ ಕೂಗುವಿಕೆ. ಆ ರೀತಿ ಕೂಗಿದ್ರೆ ಬರ್ತಾನೆ ಭಗವಂತ. ಅಂದಿನ ದಿವಸ ಪ್ರಹ್ಲಾದರಾಜ ಕರೆದಾಗ ಮಾತ್ರ ಭಗವಂತ ಬಂದಾಯಿತು. ಆಮೇಲೆ ಹಿರಣ್ಯಕಶಿಪುವಿನ ಸಂಹಾರದ ಸಂದರ್ಭ ಎಲ್ಲ ಆಯಿತು, ನಡೀತು. ಆ ಉಗ್ರರೂಪ ಶಾಂತ ಆಗಿದ್ದು ಇದೇ ರಾಯರ ಆ ಪ್ರಹ್ಲಾದನಿಂದ. ಯಾವುದೇ ಉಗ್ರತೆ ಇರಲಿ, ದೇವರ ವಿಷಯದಲ್ಲಿ ಬೇರೆ ವಿಷಯದಲ್ಲಿ ಎಲ್ಲ ಉಗ್ರತೆಯನ್ನು ಪರಿಹಾರ ಮಾಡಿ ತಂಪನ್ನು ನೀಡೋರು. ಅವ್ರಿಗೆ ಅಂಥ ವಿಲಕ್ಷಣ ಸಾಮರ್ಥ್ಯ. ಯಾಕೆ ಅಂದರೆ ಮುಖ್ಯ ಪ್ರಾಣದೇವರನ್ನು ಹೊತ್ತುಕೊಂಡಿದ್ದಾರೆ ಅವರು ಒಳಗಡೆ. ಆದ್ದರಿಂದ ಇವರು ನೇರವಾಗಿ ಭಗವಂತನ ಹತ್ರನೇ ಇರ್ತಾರೆ.
ಅದನ್ನು ನಾವು ಏನೇ ಹೇಳಿದ್ರೂ ಭಗವಂತನ ಕೈಲಿ ನಮಗೆ ಕೆಲಸವನ್ನು ಮಾಡಿಸಿಕೊಡ್ತಾರೆ. ಅಂಥ ಪುಣ್ಯಾತ್ಮರು ರಾಯರು. ಅದನ್ನು ನಮಗೆ ನೆನಪಿಸುವಂತಹ ಶಬ್ದನೇ ಸಮಾರೂಢ ಮಾರೂಢ ವಕ್ಷೋಂಗ. ಅಂಥ ಲಕ್ಷ್ಮೀದೇವಿಯನ್ನು ತೊಡೆ ಮೇಲೆ ಇಟ್ಕೊಂಡಿರೋ ಆ ಭಗವಂತನನ್ನೇ ನಿಮ್ಮ ವಕ್ಷಸ್ಥಳದಲ್ಲಿ ಹಿಡ್ಕೊಂಡಿದ್ದೀರಿ ಅಂತ. ಹಾಗಾದರೆ ಇಬ್ಬರು ಬಂದುಬಿಟ್ರು. ಈ ಕಡೆ ಮುಖ್ಯ ಪ್ರಾಣದೇವರು ಬಂದಾಯಿತು, ಲಕ್ಷ್ಮೀದೇವಿಯನ್ನು ಹೊತ್ತುಕೊಂಡಿರೋ ಭಗವಂತನೂ ಇವರ ಮನಸ್ಸಿನಲ್ಲಿದ್ದಾನೆ. ಅಂದರೆ ನಿರಂತರ ದೇವರ ಚಿಂತನೆಯಲ್ಲಿ ಮುಳುಗಿರ್ತಾರೆ. ಅಂದಮೇಲೆ ನಮ್ಮನ್ನು ರಕ್ಷಣೆ ಮಾಡಲ್ವಾ ರಾಯರು ಹೇಳಿ? ಖಂಡಿತ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾರೆ ಅಂತ ಹೀಗೆ ಈ ಶ್ಲೋಕದ ಸುಂದರವಾದ ಭಾವ. ಇದರ ಮುಂದೆ ಜ್ಞಾಂಚ ವಿಹೀನಾಯ ಯಾದೃಚ್ಛಿಕ ಪ್ರಾಪ್ತ ತುಷ್ಟಾಯ ಸದ್ಯ ಪ್ರಪನ್ನೋಸಿಭೋ. ಎಂಥವ್ರಿಗೆ ರಾಯರು ಒಲಿತಾರೆ ಅಂದರೆ, ಈಗ ನೋಡಿ, ಒಬ್ಬ ವಯಸ್ದ ರಾಯರ ಹತ್ರ ಹೋಗಿ, ಸ್ವಾಮಿ ನಾನು ಪ್ರಧಾನಮಂತ್ರಿ ಆಗಬೇಕು, ಸ್ವಾಮಿ ನಾನು ಇಡೀ ರಾಜ್ಯಕ್ಕೆ ಇದಾಗಬೇಕು ಅಂತ. ನೋಡು, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಜನ್ಮ ಆಗಿರುತ್ತೆ ಭೂಮಿಯಲ್ಲಿ. ನಿಮಗೆ ಏನು ಬೇಕೋ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಅದನ್ನು ಕೊಡ್ತಾರೆ. ಹಾಗಂತ ಬಯಸೋದನ್ನು ಬಯಸಬೇಕು ಹೊರತು, ಅಂದರೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ದೇವರು ಯಾವ ರೀತಿ ನಮಗೆ ಅನುಗ್ರಹ ಮಾಡಬೇಕು ಅಂತಿದೆಯೋ ಅಷ್ಟನ್ನು ನಾವು ಬಯಸಿದ್ರೆ ಖಂಡಿತ ಅನುಗ್ರಹ ಮಾಡ್ತಾರೆ. ಅಯೋಗ್ಯಮಿಚ್ಛೇತ್ ಪುರುಷ ಅಥವಾ ಅಯೋಗ್ಯಮಿಚ್ಛನ್ ಪುರುಷ ಪತತ್ಯೇವ ನ ಸಂಶಯ. ನಮ್ಮ ಯೋಗ್ಯತೆ ಮೀರಿ ನಾವು ಬಯಸಿದರೆ ಅದು ಬೀಳೋದೆ ಖಂಡಿತ. ಆವಾಗ ರಾಯರು ಕೂಡ ಅನುಗ್ರಹ ಮಾಡಲ್ಲ. ನಮ್ಮ ಯೋಗ್ಯತೆಗೆ ತಕ್ಕದಾಗೆ ಸ್ವಲ್ಪ ಜಾಸ್ತಿನೇ ಅನುಗ್ರಹ ಮಾಡಿ ರಾಯರೇ ಅಂತ ಕೇಳಿ ಇನ್ನೂ ಜಾಸ್ತಿನೇ ಮಾಡ್ತಾರೆ. ಬಯಸೋದ್ರಲ್ಲೂ ಕೂಡ ಒಂದು ಇತಿಮಿತಿ ಬೇಕು. ಯಾಂಚ ವಿಹೀನಾಯ ಅಂತಾರೆ. ಅವ್ರಿಗೆ ಯಾರು ತುಂಬ ಇಷ್ಟ ಅಂದರೆ ನೀವೇನು ಬೇಡಲಿಕ್ಕೆ ಹೋಗಲೇಬೇಡಿ. ಯಾಕೆ ಅಂದರೆ ರಾಯರು ಅಂದ್ಕೊಳ್ತಾರೆ, ಅಯ್ಯೋ ಮೂರ್ಖ ಇವನು, ನನ್ನ ಹತ್ರ ಬೇಡಲಿಕ್ಕೆ ಒಂದು ಬಂದುಬಿಟ್ಟ, ನಾನು ಅದನ್ನು ಮಾತ್ರ ಪೂರೈಸಿದರೆ ಸಾಕು, ನಾನು ಅಂದ್ಕೊಂಡಿದ್ದೆ ಇನ್ನೂ ಜಾಸ್ತಿ ಮಾಡಬೇಕು ಇವನಿಗೆ ಅಂತ, ಬೇಡದ್ದನ್ನು ಮಾತ್ರ ಒಂದೇ ಅಂತ ಅಂದ್ಕೊಂಡು ತಾವು ಪಾಪ ಬೇಜಾರು ಮಾಡ್ಕೊಳ್ತಾರೆ. ಅಯ್ಯೋ ಬೇಡ್ದೇನೆ ಸುಮ್ಮನೆ ಬಂದು ನನಗೆ ನಿಮ್ಗೆ ಅನುಗ್ರಹ ಆಗಲಿ ಸ್ವಾಮಿ ಕಾಪಾಡಿ ಅಂತ ಬೇಡಿದರೆ ಎಲ್ಲ ಕೊಡ್ತಾ ಇದ್ದೆ. ಅದಕ್ಕೆ ಯಾದೃಚ್ಛಿಕ ಪ್ರಾಪ್ತ ತುಷ್ಟಾಯ. ರಾಯರು ಕೊಡ್ತಾರೆ, ಒಂದು ಸೂಚನೆ ಕೊಡ್ತಾರೆ, ಅದು ಕೊಟ್ಟಿದ್ರಲ್ಲಿ ಸಂತೋಷ ಇದ್ದು ಜೀವನ ಸಾಗಿಸಬೇಕು. ಅಂಥವರಿಗೆ ನೀವು ಬೇಗ ಒಲಿತೀರಿ ಅಂತ ಅಂದರೆ ಅಭಿಪ್ರಾಯ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ರಾಯರು ಏನು ಬೇಕೋ ಅದನ್ನು ಖಂಡಿತ ಅನುಗ್ರಹಿಸ್ತಾರೆ. ಸ್ವಲ್ಪ ಕಾಲ ನಾವು ತಡಿಬೇಕಾಗತ್ತೆ. ನಾವು ತಡೆದು ಕಾಲವನ್ನು ನೋಡಿಕೊಂಡು ಪ್ರತೀಕ್ಷೆ ಮಾಡಿ ಇದ್ದಾಗ ರಾಯರು ಖಂಡಿತ ಅನುಗ್ರಹ ಮಾಡ್ತಾರೆ. ಅಂಥ ರಾಯರ ಬಗ್ಗೆ ಇಷ್ಟೆಲ್ಲ ಹೇಳಿ ಕೃಷ್ಣಾವಧೂತರು ನೋಡಿ 51 ಶ್ಲೋಕಗಳು ಅವ್ರು ಪ್ರಾರ್ಥನೆ ಮಾಡೋ ಕ್ರಮ ಏನು? ಶ್ರೀರಾಘವೇಂದ್ರಾರ್ಯ ಪಾಹಿ ಪಾಹಿ ಪ್ರಭೋ. ನೀವು ಎಲ್ಲದಕ್ಕೂ ಸಮರ್ಥರು, ನೀವು ಆ ಭಗವಂತನ ಮುಖ್ಯ ಪ್ರಾಣನ ಹೊತ್ಕೊಂಡವರು, ನಮ್ಮನ್ನೊಂದು ಹೊರಿ ಅಂತ, ಅಂದರೆ ನಮ್ಮನ್ನು ಹೊತ್ಕೊಳ್ಳಿ ಅಂತ ಅರ್ಥ. ನಮ್ಮನ್ನು ಹೊರೋದು ಅಂದರೆ ಅರ್ಥ ನಮ್ಮ ಜೀವನದ ಭಾರ, ನಮ್ಮ ಭಾರ ಅದು ನಿಮ್ಮ ಮೇಲೆ ಅಷ್ಟೆ. ನೀವು ಅಂಥ ದೊಡ್ಡ ವಸ್ತುವನ್ನೇ ಹೊತ್ಕೊಂಡಿದ್ದೀರಿ, ನಮ್ಮನ್ನು ಹೊತ್ಕೊಳ್ಳಲ್ಲ ಅಂದರೆ ಹೇಗೆ ಅಂತ ಒಬ್ಬ ಭಕ್ತ ತಾನು ಈ ಪರಿ ರಾಯರ ಬಳಿ ಹೋಗಿ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮನ್ನು ದಯವಿಟ್ಟು ನಮ್ಮ ಭಾರ ತುಂಬ ಸಣ್ಣ ಭಾರ, ಅದನ್ನು ಹೊತ್ಕೊಂಡು ದಯವಿಟ್ಟು ಅನುಗ್ರಹ ಮಾಡಿ ರಕ್ಷಣೆ ಮಾಡಿ ಅಂತ ಈ ನಿಷ್ಕಾಮವಾದ ಪ್ರಾರ್ಥನೆ ಏನಿದೆ ಕೃಷ್ಣಾವಧೂತರದು, ಅದು ಪದೇ ಪದೇ ನಮಗೆ ತುಂಬ ಮನಸ್ಸಿಗೆ ಮುಟ್ಟತ್ತೆ. ನಿಷ್ಕಾಮವಾದ ಪ್ರಾರ್ಥನೆ, ಅದನ್ನು ಬಯಸಿ ಹೋಗಬೇಡಿ, ಬಯಸದೇ ಹೋಗಿ ಆಗ ನಿಮ್ಮ ಬಯಕೆ ಅಲ್ಲ ಇನ್ನೂ ಏನೇನು ಬೇಕೋ ಅದನ್ನು ಪೂರಣೆ ರಾಯರು ಮಾಡ್ತಾರೆ ಅಂತ ಇಷ್ಟು ಸುಂದರವಾದ ಪದ್ಯಗಳ ರಚನೆಯನ್ನು ನಮಗೆ ಕೃಷ್ಣಾವಧೂತರು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನೋಡೋಣ. ಅವರ ಚರಿತ್ರೆಯಲ್ಲಿ ಅನಾಥ ರಕ್ಷಕ ರಾಯರು. ನೀವು ಯಾರೂ ನಿಮಗೆ ಕೈಗೆ ಬರಲಿಲ್ಲ ಸಹಾಯಕ್ಕೆ, ನಿಜವಾಗ್ಲೂ ಹಾಗೆ ಯಾರೂ ನಮಗೆ ಮಾಡೋದಿಲ್ಲ. ಜೀವನದಲ್ಲಿ ನಾವು ತುಂಬ ಹತ್ತಿರದಲ್ಲಿರೋರು ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ರಕ್ಷಣೆ ಮಾಡೋರು ಒಬ್ಬರೇ, ಅನಾಥರು. ಯಾರು? ರಾಯರು ಅನಾಥರೇ. ಏನಿದು ನೀವು ಅನಾಥರಾಗಿದ್ದರೆ ರಾಯರನ್ನು ಅನಾಥರು ಮಾಡಿಬಿಟ್ರಲ್ಲ ಅಂದರೆ ಹಾಗಲ್ಲ. ಅವರು ಅನಾಥರಾಗಿದ್ದು ಬೇರೆ ರೀತಿ, ನಾವು ಅನಾಥರಾಗಿರೋದು ಬೇರೆ ರೀತಿ. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ನಾವೇ ನಾಥರು ಅಂದ್ಕೊಂಡು ಅನಾಥರಾಗಿಬಿಟ್ಟಿದ್ದೀವಿ. ನಾವೇ ಎಲ್ಲ ಮಾಡ್ತೀವಿ, ನಾವು ಅಂದ್ಕೊಂಡಾಗ ನಡೆಯುತ್ತೆ ಅಂತ. ವಾಸ್ತವಿಕವಾಗಿ ನಾಥರು ಇಲ್ಲ ಅಂತ ನಾವು ಭಾವಿಸ್ಕೊಂಡು ಅನಾಥರಾಗಿಬಿಟ್ಟಿದ್ದೀವಿ. ನಿಜವಾಗಿ ಅವರು ಅನಾಥರಾಗಿದ್ದಾರೆ. ಯಾವ ರೀತಿ? ಅನಾಥರು. ಅಂದರೆ ಪರಮಾತ್ಮ ಅಂತ ಅರ್ಥ. ಇತಿ ಬ್ರಹ್ಮ ಅಂತ ವೇದಗಳೆಲ್ಲ ಹೇಳ್ತಾವೆ. ಆ ಪರಮಾತ್ಮನನ್ನೇ ನಾಥ ಅಂತ ನಂಬಿಕೊಂಡಿದ್ದಾರೆ. ಅಂದರೆ ನಂಬಿಕೆ ಮುಖ್ಯ. ದೇವರನ್ನು ನಂಬಿ ತಾವಿದ್ದಾರೆ, ಆದ್ದರಿಂದ ಅವರು ಅನಾಥರಾಗಿದ್ದಾರೆ. ಬೇರೆಯವ್ರನ್ನ ಅನಾಥರನ್ನಾಗಿ ಬಿಡಲ್ಲ ಮಾಡಲಿಕ್ಕೆ, ಈ ಥರ ಅನಾಥ. ಆದರೆ ದೇವರ ಮಾರ್ಗಕ್ಕೆ ಹಾಕ್ತಾರೆ, ಒಳ್ಳೆಯ ಮಾರ್ಗಕ್ಕೆ ಹಾಕಿ ಅನುಗ್ರಹವನ್ನು ರಾಯರು ಮಾಡ್ತಾರೆ. ಅನಾಥ ರಕ್ಷಕರಾದ ಅನಾಥರಾದ ರಾಯರನ್ನು ನೆನಪಿಸ್ಕೊಳ್ಳುವಂಥ ಒಂದು ಸುಂದರವಾದ ಘಟನೆ. ಈ ಘಟನೆ ನಡೆದಿದ್ದು ಅವರು ಬಿಜಾಪುರದ ಹತ್ತಿರ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಂದು ಮರಳುಗಾಡು, ಅಲ್ಲಿ ಏನು ನೀರಿಲ್ಲ, ಮತ್ತೊಂದು ಮರ ಇಲ್ಲ, ಏನೂ ಇಲ್ಲ, ಮರುಭೂಮಿ ಲೆಕ್ಕದಲ್ಲಿ ಆ ರೀತಿ ಇದೆ. ಏನು ಮಾಡಬೇಕು? ನಮ್ಮ ಜೀವನವೂ ಹಾಗೆ ಆಗಿದೆ, ಮರುಭೂಮಿ ಥರ ಇದ್ದೀವಿ ನಾವು. ಏನೂ ಸಿಗ್ತಾ ಇಲ್ಲ ಜೀವನದಲ್ಲಿ, ಬಹಳ ಕಷ್ಟದಲ್ಲಿದ್ದೀವಿ.
ಏಕಪ್ರಕಾರವಾಗಿ ಜೀವನ ಹೀಗೆ ಸಾಗ್ತಾ ಇದೆ, ಮರುಭೂಮಿನೇ ಆಗಿದೆ. ಯಾವತ್ತಾರು ಉದ್ಧಾರ ಆಗಬೇಕಲ್ಲ. ಆ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಒಬ್ಬ ಬ್ರಾಹ್ಮಣೋತ್ತಮ ಆ ಕಡೆಯಿಂದ ಬರ್ತಾನೆ. ಅವನು ಬರಬೇಕಾದ್ರೆ ಮರುಗಾಣಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾನೆ. ನೀರನ್ನು ಆಚೆ ಈಚೆ ಹುಡುಕ್ತಾನೆ, ಸುಸ್ತಾಗ್ಬಿಟ್ಟಿದೆ. ಯಾಕಂದರೆ ಎಷ್ಟೋ ದೂರದಿಂದ ನಡ್ಕೊಂಬಂದಿದ್ದಾನೆ. ಸೂರ್ಯನ ಬೇಗ ಆಗೋಯ್ತು, ಬಿದ್ದ. ಹೇಗೆ ಬಿದ್ದಿದ್ದಾನೆ ಅಂದರೆ ಪ್ರಾಣ ಹೋಗಿದೆ ಅಂತಾನೆ, ಪ್ರಾಣ ಪಕ್ಷಿ ಹಾರಿ ಹೋಗಿದೆ, ಹಾಗೆ ಬಿದ್ದಿದ್ದಾನೆ ಅವನು ನೆಲದ ಮೇಲೆ. ನಮ್ಮ ಜೀವನನೂ ಹಾಗೆ, ಮೊದಲೇನೋ ಒಂದು ಸ್ವಲ್ಪ ಚೇತರಿಸ್ಕೊಳ್ತಾ ಇರ್ತೀವಿ, ಅಷ್ಟೊತ್ತಿಗೊಂದು ಇಷ್ಟು ವಿಘ್ನ ಆಗುತ್ತೆ, ಮತ್ತೆ ಬೀಳೋದು, ಮತ್ತೆ ಹೇಳೋದು, ಬೀಳೋದು, ಕೊನೆಗೆ ಜೀವನದಲ್ಲಿ ಪೂರ್ಣ ಬಿದ್ದೇ ಬಿಟ್ವಿ, ಆಯ್ತು, ಇನ್ನು ನಮಗೆ ಅನಾಥರಾದ್ವಿ, ಇನ್ನು ನಮ್ಮ ಕೈಲಿ ಸಾಧ್ಯ ಇಲ್ಲ, ಇನ್ನು ಮುಂದೆ ಏನು ಮಾಡಬೇಕು, ಕೊನೆಯ ಗತಿ. ಯಾರಾದರೂ ಗುರುಗಳು ಬಂದು ಅನುಗ್ರಹ ಮಾಡಿದರೆ ಉಂಟು, ಇಲ್ಲ ಸಾಧ್ಯ ಇಲ್ಲ ಅಂತ ಪೂರ್ಣ ಅವರಿಗೆ ಶರಣಾಗತಿಯನ್ನಾಗಿ ನಾವು ಹೊಂದಿಬಿಡಬೇಕು. ಅದೇ ಸಂದರ್ಭದಲ್ಲಿ ಅವನು ಶರಣಾಗತಿ ಹೊಂದೋದಿರಲಿ, ಅವನು ಬಿದ್ದಾಗಿದೆ. ಆಗ ಈ ಸ್ಥಿತಿಯನ್ನು ಗುರುಗಳು ನೋಡ್ತಾರೆ ತಾವಾಗೆ. ಯಾಕೆಂದರೆ ಗುರುಗಳು ಅವರು ತ್ರಿಲೋಕ ಸಂಚಾರಿಗಳೇ, ಅಲ್ಲಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಒಂದೇ ಕಡೆ ಕೂಡೋರಲ್ಲ, ಅದು ರಾಯರಂತೂ ಒಂದೇ ಕಡೆ ಕೂಡಲ್ಲ. ಅವ್ರು ಹಿಂದಿನ ದಿವಸ ಬೆಂಗಳೂರಲ್ಲಿ ಅನುಗ್ರಹ ಮಾಡಿದರೆ ಮತ್ತೊಮ್ಮೆ ಆಂಧ್ರ ಪ್ರದೇಶದಲ್ಲಿರೋರ್ಗೆ ಅನುಗ್ರಹ, ಮತ್ತೊಂದು ತಮಿಳ್ನಾಡು ಕಡೆ ಇರೋರು, ಅವ್ರಿಗಿರೋ ಭಕ್ತರೇನೋ ಫಾರಿನ್ನಲ್ಲೂ ಇದ್ದಾರೆ. ಎಲ್ಲ ಕಡೆ ಇರೋ ಭಕ್ತರ ಹತ್ರ ಹೋಗಬೇಕು, ಅವ್ರಿಗೆ ಅನುಗ್ರಹ ಮಾಡ್ತಾ ಬರ್ತಾ ಇರ್ತಾರೆ. ಅಂಥ ಪುಣ್ಯಾತ್ಮರು, ಅವ್ರು ಎಷ್ಟು ಬ್ಯುಸಿ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿಗಳು ದಾರಿಲಿ ಹೋಗ್ತಾ ಹೋಗ್ತಾ ಉದ್ಧಾರ ಮಾಡ್ತಾನೆ ಇರ್ತಾರೆ. ಮಧ್ಯಕ್ಕೆ ಈ ವ್ಯಕ್ತಿ ನೋಡ್ತಾರೆ. ಬಿಜಾಪುರದ ಈ ಮಾರ್ಗದ ಸಂದರ್ಭದಲ್ಲಿ ಅವನು ಮರಳುಗಾಡಿನ ಪ್ರದೇಶದಲ್ಲಿ ಅವನು ಭೂಶಾಯಿ ಆಗಿದ್ದಾನೆ, ಮಲ್ಕೊಂಡ್ಬಿಟ್ಟಿದ್ದಾನೆ. ನೋಡಿದಾಗ ಬಹಳ ಬೇಸರ ಆಗುತ್ತೆ ಅವ್ರಿಗೆ, ಯಾಕೆ ಏನಾಗಿದೆ ಈ ಬ್ರಾಹ್ಮಣೋತ್ತಮನಿಗೆ ಅಂತ ನೋಡ್ತಾರೆ. ಅವರ ಚಿಹ್ನೆಯನ್ನು ಕಾಣ್ತಾರೆ. ಈಗೆಲ್ಲ ನಾವು ನೋಡೋದಿದೆ ರಾಯರ ಚಿಹ್ನೆಗಳು. ಅವರ ಮುಖದಲ್ಲಿ ನಾವು ಊರ್ಧ್ವಪುಂಡ್ರ ಅಂದರೆ ಕೃಷ್ಣನ ಗೋಪಿಚಂದನ ಏನಿದೆ ಆ ಗೋಪಿಚಂದನವನ್ನು ಧರಿಸಿರ್ತಾರೆ. ಅಂಗಾರಾಕ್ಷತೆಯನ್ನು ನೋಡಿರ್ತೀವಿ ನಾವು. ಹಿಂದಿನ ದಿವಸ ಅಂಗಾರಾಕ್ಷತೆ ಅದನ್ನೆಲ್ಲ ಹಚ್ಕೊಳ್ಬೇಕು. ಅದು ರಾಯರು ಅವಾಗ ನೋಡ್ತಾರೆ ನಮ್ಮನ್ನು, ಓ ನನ್ನ ಭಕ್ತ ಅಂತ. ಗೋಪಿಚಂದನವನ್ನು ಧರಿಸಿದ್ರೆ ಓ ನನ್ನ ಭಕ್ತ ಇವನು ಅಂತ. ಆ ಬ್ರಾಹ್ಮಣೋತ್ತಮ ಹಾಗೆ ಧರಿಸ್ಕೊಂಡಿದ್ದ. ನೋಡಿದ್ರೆ ನನ್ನ ಭಕ್ತ ಇವನು, ಯಾಕೆ ಇವನು ಮಲ್ಕೊಂಡಿದ್ದಾನೆ ಅಂತ. ಅವ್ರಿಗೂ ಗುರುತು ಸಿಗಬೇಕಲ್ವಾ. ಗುರುತು ಸಿಗದೇ ಇರೋ ಥರ ನಾವಿದ್ದರೆ ಅವ್ರಿಗೂ ಗುರುತು ಸಿಗೋ ಥರ ನಾವು ಕೃಷ್ಣನ ಭಕ್ತರು ಅಂತ ಅವರ ಬಳಿ ತೋರಿಸ್ಕೊಳ್ಬೇಕು. ಈ ಭಕ್ತ ತಾನು ಮಲ್ಕೊಂಡ್ಬಿಟ್ಟಿದ್ದಾನೆ. ನೋಡ್ತಾರೆ, ಅಯ್ಯೋ ಸ್ವಾಮಿ ಯಾಕೆ ಈ ರೀತಿ ಆಗಿದೆ, ಈ ಮಾರ್ಗ ಪ್ರಯಾಣದಲ್ಲಿ ಯಾಕೆ ಈ ವ್ಯಕ್ತಿ ಮಲಗಿದ್ದಾನೆ ಅಂತ ಒಮ್ಮೆ ಕ್ಷಣ ಕಾಲ ಯೋಚಿಸ್ತಾರಂತೆ ರಾಯರು. ಯೋಚಿಸಿ ಭಾಗೀರಥಿ ಸ್ಮರಣೆ ಮಾಡ್ತಾರಂತೆ, ಗಂಗಾ ಸ್ಮರಣೆ ಮಾಡಿದ್ದೇ ತಡ. ಏನು ಮಾಡ್ತಾರೆ ಅಂದರೆ ಅವರು ತಮ್ಮ ದಂಡ ಏನಿತ್ತು ಕೋಲು, ಅದನ್ನು ಆ ಮಲಗಿದ್ದ ಪ್ರದೇಶ ಏನಿದೆಯಲ್ಲ ಆ ವ್ಯಕ್ತಿ ಅದರ ಪಕ್ಕಕ್ಕೆ ಹೀಗೆ ಒಂದು ಸಲ ಕುಟ್ತಾರಂತೆ, ಕೆಳಕ್ಕೆ ನೆಲದ ಮೇಲೆ. ಕುಟ್ಟಿದ ಕೂಡಲೇ ಧಡಾರಂತ ಅಲ್ಲಿ ಗಂಗೆ ಪ್ರಾದುರ್ಭೂತಳಾಗ್ತಾಳೆ. ಪ್ರಾದುರ್ಭೂತಳಾದ ಕೂಡಲೇ ಶಿಷ್ಯರಿಗೆ ಆಶ್ಚರ್ಯವೋ ಆಶ್ಚರ್ಯ. ಎಲ್ಲಿಯ ಗಂಗೆ ಇಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ, ಎಲ್ಲಿಂದ ಈ ನೀರು ನಮಗೆ ಬರ್ತಾ ಇದೆ ಅಂತ ಎಲ್ಲ ಆ ಶಿಷ್ಯರು ಯೋಚಿಸ್ತಾರೆ. ಆಗ ಎಲ್ಲ ಭಾಗೀರಥಿ ಮಹಿಮೆ, ಆ ಭಾಗೀರಥಿಯ ಅನುಗ್ರಹ ಅಂತ ರಾಯರು ಶಿಷ್ಯರಿಗೆ ಸೂಚನೆ ಮಾಡ್ತಾರೆ. ಅಷ್ಟೊತ್ತಿಗೆ ಕಮಂಡುವಿನಲ್ಲಿ ಒಬ್ಬ ಶಿಷ್ಯ ತಾನು ಆ ನೀರನ್ನು ತುಂಬಿಕೊಡ್ತಾನೆ. ತುಂಬಿ ರಾಯರ ಹತ್ರ ಕೊಡ್ತಾನೆ. ರಾಯರು ಅಭಿಮಂತ್ರಣ ಮಾಡ್ತಾರೆ. ಅಭಿಮಂತ್ರಣ ಮಾಡಿ ಅವನ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆ ಮಾಡಿದ ಕೂಡಲೇ ಅವನು ಕಣ್ಣು ತೆಗೆದ ಕೂಡಲೇ ಅವನು ಕಂಡಿದ್ದು ರಾಯರ ದಿವ್ಯವಾದ ಮುಖ. ನಮಗೇನೆಂದರೆ ಜೀವನದಲ್ಲಿ ಹೀಗೆ ಆಗಬೇಕು. ಅದಕ್ಕೆ ಕೆಲವರೆಲ್ಲ ಏನು ಮಾಡಿರ್ತಾರೆ, ಮನೆಗಳಲ್ಲಿ ರಾಯರ ಫೋಟೋವನ್ನು ಇಟ್ಕೊಂಡಿರ್ತಾರೆ. ಫೋಟೋವನ್ನು ಇಟ್ಕೊಂಡು ಅಥವಾ ಮೊಬೈಲ್ನಲ್ಲೇ ರಾಯರ ಚಿತ್ರನೇ. ನಾವೆಲ್ಲ ಈಗ ಮೊಬೈಲನ್ನು ಜಾಸ್ತಿ ಉಪಯೋಗಿಸ್ತೀವಿ. ನಾವು ಮೊಬೈಲನ್ನು ನೋಡ್ತೀವಿ ಬೆಳಗ್ಗೆ ಎದ್ದು ಕೂಡಲೇ ದರ್ಶನ ಆಗಬೇಕಾಯ್ತು ರಾಯರ ದರ್ಶನ. ಇವನಿಗೆ ಜೀವನದಲ್ಲಿ ಇನ್ನು ಆಯ್ತು ಮುಗೀತು ಅಂತ ಇದ್ದವನಿಗೆ ಕಣ್ಣು ಹಿಂಗೆ ತೆಗೆದು ಕೂಡಲೇ ತಕ್ಷಣ ದಿವ್ಯ ತೇಜಃ ಪುಂಜ ರಾಯರ ದರ್ಶನ. ಅವನಿಗೆ ಬಹಳ ಆಶ್ಚರ್ಯ ಆಗೋಗುತ್ತೆ. ನಾನಿಂಥ ಪುಣ್ಯಾತ್ಮನನ್ನು ನಾವು ನೋಡೇ ಇಲ್ಲ ಅಂತ ಅನಿಸುತ್ತೆ ಅವನಿಗೆ. ಯಾಕಂದರೆ ಅಷ್ಟು ದಿವ್ಯವಾದ ಕಾಂತಿಯನ್ನು ಸೂಸ್ತಾ ರಾಯರು ದರ್ಶನ ಕೊಟ್ಟಿದ್ದಾರೆ. ಗುರುಗಳ ಮುಖಕಮಲವನ್ನು ನೋಡಿ ತಕ್ಷಣ ನೆನಪಾಗತ್ತೆ ಎಲ್ಲ. ಓ ನಾನು ಬಿದ್ದಿದ್ನಲ್ವಾ, ನಾನು ಹೇಗೆ ಎದ್ದೆ ಅಂತ ಗೊತ್ತಾಗತ್ತೆ ನಂತರ ಗುರುಗಳ ಅನುಗ್ರಹದಿಂದ ಅಂತ. ನಮ್ಮ ಪರಿಸ್ಥಿತಿನೂ ಹೀಗೆ. ನಾವು ಯಾವ ಕಷ್ಟದಿಂದ ಯಾವ್ಯಾವ ರೀತಿ ಬಿದ್ದಿರ್ತೀವೋ ಗೊತ್ತಿಲ್ಲ. ನಮ್ಮ ಮುಖ ಹೀಗೆ, ಅದು ಬದುಕಿದ್ರೂ ಸತ್ತ ವ್ಯಕ್ತಿಯಂತೆ ಇರ್ತೀವಿ. ಹಾಗಾಗಿರುತ್ತೆ ನಮ್ಮ ಪರಿಸ್ಥಿತಿ. ನಮ್ಮ ಕಣ್ಣನ್ನು ತೆರೆಸೋರು ಯಾರು? ಈ ಥರ ರಾಯರು ಮಾರ್ಗದ ಮಧ್ಯೆ ಬಂದು ನಮಗೆ ಕಣ್ಣನ್ನು ತರಿಸಬೇಕು. ಆಗ ನಾವು ನಮ್ಮ ಜೀವನದಿಂದ ಉದ್ಧಾರ ನಮಗೆ ಶಕ್ಯ. ಅಂಥ ಈ ದಿವ್ಯ ಗುರುಗಳ ಅನುಗ್ರಹವನ್ನು ನೆನಪಿಸ್ಕೊಳ್ತಾ ಇದೇ ಥರ ನಮಗೆ ರಾಯರು ನಾವು ಅನಾಥರಾದ ನಮ್ಮನ್ನು ಕೂಡ ರಕ್ಷಣೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನೂ ಸುಂದರವಾದ 2 ಪದ್ಯಗಳು. ಅದರಲ್ಲಿ ಟಿ ಮತ್ತು ಠ ಮತ್ತು ಠ ಇದೆಲ್ಲ ಇಂದಿನ ದಿವಸ ಮಹಾಪ್ರಾಣ. ಅಂದರೆ ನಿಮಗೇನು ಹೆದರಬೇಡಿ. ಠ ಠಿ
ಈ ಎಲ್ಲ ಶಬ್ದಗಳನ್ನು ಹೇಳಿ ನಾವು ನಮ್ಮ ಎಲ್ಲ ಭಯವನ್ನು ಪರಿಹಾರ ಮಾಡಿಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗೋಣ ಅನ್ನುವಂತೆ ಈ ಎಲ್ಲ ಪದ್ಯಗಳು ಬರ್ತಾ ಇದೆ. ಇನ್ನು ಮುಂದಿನ ಪದ್ಯಗಳು 27ನೇದು 28ನೇ ಪದ್ಯ ಇವೆರಡನ್ನು ಈಗ ಶ್ರವಣ ಮಾಡೋಣ ಅಂತ ನಿವೇದನೆ ಮಾಡ್ತಾ ಇದ್ದೇನೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅಂದರೆ ಅವರ ಅನುಗ್ರಹ ಮಾತ್ರ ಅಲ್ಲದೆ ಅವರ ಅಂತರ್ಗತ ಮುಖ್ಯ ಪ್ರಾಣದೇವರ ಅನುಗ್ರಹ ಮತ್ತು ಭಗವಂತನ ಅನುಗ್ರಹನೂ ಪ್ರಾಪ್ತಿಯಾಗತ್ತೆ ಅಂತ ಆಚಾರ್ಯ ತಿಳಿಸ್ಕೊಟ್ರು. ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಪದ್ಯಗಳನ್ನು ಶ್ರವಣ ಮಾಡೋಣ. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಟೀಕಾರಹಸ್ಯಾರ್ಥ ವಿಖ್ಯಾಪನಗ್ರಂಥವಿಸ್ತಾರಲೋಕೋಪಕರ್ತ ಪ್ರಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಠಂಕೂವರೀಣಾಮಮೇಯ ಪ್ರಭಾವೋಧರಾಪಾರ ಸಂಸಾರತೋ ಮಾಂ ಪ್ರಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ ಶ್ರೀರಾಘವೇಂದ್ರಾರ್ಯ ಪಾಹಿ ಪ್ರಭೋ. ನಮಗೆ ರಾಯರ ಅನುಗ್ರಹ ಹೇಗಾಗತ್ತೆ ಅನ್ನೋದನ್ನು ಇನ್ನೊಂದು ರೀತಿಯಿಂದ ಈ ಎರಡು ಪದ್ಯಗಳಲ್ಲಿ ತಿಳಿಸಿದ್ದಾರೆ. ಸುಂದರವಾಗಿ ಹಾಡಿದ್ದಾರೆ, ಅದನ್ನು ಈಗ ಕೇಳಿದ್ದೀವಿ. ನಿಜವಾಗಿ ನಾವು ಈ ರಾಯರ ಪದ್ಯ ಏನಿದೆ, ಈ ಎರಡು ಪದ್ಯಗಳು ಬಹಳ ಸೊಗಸಾದ ಪದ್ಯ. ಯಾಕೆಂದರೆ ಜೀವನದಲ್ಲಿ ಈ ಎರಡು ಮುಖ್ಯ. ನಮಗೆ ಏನು ಎರಡು ಮುಖ್ಯ? ಟೀಕಾ ರಹಸ್ಯಾರ್ಥ ವಿಖ್ಯಾಪನ ಗ್ರಂಥ ವಿಸ್ತಾರ ಲೋಕೋಪಕರ್ತ ಪ್ರಭೋ. ರಾಯರು ಮಾಡಿದ ದೊಡ್ಡ ಉಪಕಾರ ಏನು? ನಮಗೆ ರಾಯರ ಬಳಿ ಬಂದ ಜ್ಯೋತಿಷಿಗಳು ಏನು ಹೇಳಿದರು ಅನ್ನೋ ಮಾತು ನಮ್ಮ ತಲೆಯಲ್ಲಿದೆ. ಅವರು ವೃಂದಾವನದಲ್ಲಿ ಸನ್ನಿಹಿತರಾಗಿರ್ತಾರೆ 700 ವರ್ಷಗಳ ಕಾಲ ವಿಶೇಷವಾಗಿ ಅಂತ. ಇನ್ನು 300 ವರ್ಷಗಳ ಕಾಲ ಗ್ರಂಥದಲ್ಲಿ ಇರ್ತಾರೆ ಅಂತ. ನಿಜವಾಗಿ ಅವರ ಗ್ರಂಥ 300 ವರ್ಷ ಅಲ್ಲ, 700 ವರ್ಷ ಅಲ್ಲ, ಅದು ಸದಾ ಚಿರಸ್ಥಾಯಿ. ಅದು ಯಾವಾಗಲೂ ಆ ವಿದ್ವಾಂಸರ ಮನಸ್ಸುಗಳಲ್ಲಿ ಇದ್ದೇ ಇರುತ್ತೆ. ರಾಯರ ಗ್ರಂಥವನ್ನು ಓದದೇನೆ ನಾವು ನಮ್ಮ ಸರ್ವಮೂಲ ಗ್ರಂಥಗಳು, ಆಚಾರ್ಯರ ಗ್ರಂಥಗಳು, ಜಯತೀರ್ಥರ ಗ್ರಂಥಗಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಳ್ಳೆಯ ಟಿಪ್ಪಣಿಕಾರರು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರು ಬರೆದ ಒಂದೊಂದು ಕೃತಿಯೂ ಕೂಡ ಅದು ಅತ್ಯದ್ಭುತ. ಅದು ವಿದ್ವಾಂಸರಿಗೂ ಅಷ್ಟೇ ಸರಳ, ವಿದ್ಯಾರ್ಥಿಗಳಿಗೂ ಅಷ್ಟೇ ಸರಳ. ವಿದ್ವಾಂಸರಿಗೂ ಅಷ್ಟೇ ಕಷ್ಟ, ವಿದ್ಯಾರ್ಥಿಗಳಿಗೆ ಮಾತ್ರ ಕಷ್ಟ ಇಲ್ಲ. ವಿದ್ಯಾರ್ಥಿಗಳಿಗಂತೂ ತುಂಬ ಸುಲಭ ಯಾವಾಗಲೂ ರಾಯರ ಮಾತು. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಕಷ್ಟ ಏನಾಗುತ್ತೆ ಅಂತ ಗೊತ್ತು ರಾಯರಿಗೆ. ಪ್ರತಿ ಸರಿ ಒಂದು ನ್ಯಾಯಸುಧಾ ಭಾಗವನ್ನು ಓದಬೇಕಾದ್ರೆ ಅಥವಾ ಬೇರೆ ಮೂಲ ಗ್ರಂಥವನ್ನು ಓದಬೇಕಾದ್ರೆ, ಆಚಾರ್ಯರ ಗ್ರಂಥ, ಜಯತೀರ್ಥರ ಟೀಕಾ ಗ್ರಂಥ ಓದಬೇಕು, ಏನೋ ಒಂದು ಸಂಶಯ ಬಂತು, ಯಾಕೋ ಗೊಂದಲ ಅಂದರೆ ರಾಯರ ಗ್ರಂಥ ತೆಗೀರಿ, ಅಲ್ಲಿ ಉತ್ತರ ನಿಮಗೆ ಸಿಗುತ್ತೆ. ಅದು ರಾಯರ ಅಸಾಧಾರಣವಾದ ವ್ಯಕ್ತಿತ್ವ. ಯಾರ್ಯಾರ ಮನಸ್ಸಿನಲ್ಲಿ ಏನೇನು ಗೊಂದಲ ಇದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಅದನ್ನು ಪರಿಹಾರವನ್ನು ನಮಗೆ ರಾಯರು ಮಾಡಿಕೊಡ್ತಾರೆ. ಟೀಕಾ ರಹಸ್ಯಾರ್ಥ ವಿಖ್ಯಾಪನ ಗ್ರಂಥ ವಿಸ್ತಾರ ಲೋಕ ಉಪಕರ್ತ. ಲೋಕಕ್ಕೆ ಉಪಕಾರ ಮಾಡಿದ್ದೇನು ಅಂದರೆ ಮೋಕ್ಷ ನೀಡುವಂಥ ಮಧ್ವಾಚಾರ್ಯರ ಶಾಸ್ತ್ರಕ್ಕೆ ಜಯತೀರ್ಥರು ಏನು ಟೀಕೆ ಬರೆದರು, ಆ ಟೀಕಾ ಗ್ರಂಥಗಳ ಅಭಿಪ್ರಾಯ ಬಿಡಿಸಿದ್ರಲ್ಲ, ಇದು ನಿಜವಾಗಿ ರಾಯರು ಮಾಡಿದ ಲೋಕದ ಉಪಕಾರ. ಲೋಕಕ್ಕೆ ಮಾಡಿದ ಉಪಕಾರ ಇಷ್ಟು. ನಾವು ಅಂದ್ಕೊಳ್ತೀವಿ ಇದೇನಿದು ಟೀಕಾ ಗ್ರಂಥ ಬರೆದ್ರೆ ಉಪಕಾರ ಆಗುತ್ತಾ ಅಂದರೆ, ನಮಗೆಲ್ಲ ನಾವು ಇನ್ನೂ ತುಂಬ ಹಿಂದುಗಡೆ ಇದ್ದೀವಿ, ಯಾವುದೋ ದರ್ಜೆಯಲ್ಲಿದ್ದೀವಿ ಹಿಂದುಗಡೆ. ನಾವು ಬೇಡಬೇಕಾಗಿದ್ದು ಏನು ಅಂತ ನಮಗೆ ಗೊತ್ತಿಲ್ಲ. ಮೋಕ್ಷ ಬೇಡಬೇಕು ಸಾಕು. ಈ ಸಂಸಾರಕ್ಕೆ ಮತ್ತೆ ಬರ್ತಾ ಇರಬೇಕಾ ಸಾಕು, ಈ ಮೋಕ್ಷಕ್ಕೆ ಹೋಗ್ಬೇಕು ನಾವು. ಆ ಮೋಕ್ಷ ಸಿಗಬೇಕಾ ಮಧ್ವಾಚಾರ್ಯರ ಸರ್ವಮೂಲ ಶಾಸ್ತ್ರ ಅದು ಓದಬೇಕು. ಅದು ಬೇಕಾ ಜಯತೀರ್ಥರ ಟೀಕಾ ಗ್ರಂಥ ಓದಬೇಕು. ಅದು ಬೇಕಾ ವ್ಯಾಸರಾಜರು ಗ್ರಂಥಗಳು ಜೊತೆಗೆ ರಾಯರ ಗ್ರಂಥಗಳು. ಅವರು ವ್ಯಾಸರಾಜರ ರೂಪದಲ್ಲಿ ಬಂದು ನಮಗೆ ದೊಡ್ಡ ಅನುಗ್ರಹ ಮಾಡಿದರು, ರಾಯರ ರೂಪದಲ್ಲಿ ಬಂದು ಅನುಗ್ರಹ ಮಾಡಿದ್ದಾರೆ. ಅದು ದೊಡ್ಡ ಲೋಕಕ್ಕೆ ಉಪಕಾರ ಅವರು ಮಾಡಿದ್ದು. ಅಲ್ಲಿ ಏನು ಹೇಳಿದ್ದಾರೆ, ಇಂದಿನ ದಿವಸ ನಾವು ನಮ್ಮ ಮನೆಗಳಲ್ಲಿ ರಾಯರ ವೃಂದಾವನ ಫೋಟೋ ಅದು ಇದು ಎಲ್ಲ ಇಟ್ಕೊಳ್ಳೋದಿದೆ. ಇತ್ತೀಚಿನ ದಿವಸಗಳಲ್ಲಿ ನೀವು ಗಮನಿಸ್ಬೋದು, ಎಲ್ಲರ ಮನೆಗಳಲ್ಲಿ ಮಂತ್ರಾಲಯದಿಂದ ನಮಗೆ ಪರಿಮಳ ಗ್ರಂಥ ಬಂದಿದೆ ಹೊರಗಡೆ. ಆ ಪರಿಮಳ ಗ್ರಂಥ ಅದು ರಾಯರು ಬರೆದ ಗ್ರಂಥ. ಅದನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಇಂದಿನ ದಿವಸದಲ್ಲಿ ಎಷ್ಟೋ ಭಕ್ತರು ಮಾಡ್ತಾ ಇದ್ದಾರೆ. ಆ ಒಂದು ದಿವಸ ರಾಯರ ಭಕ್ತರು
ಏನು ಈ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅದು ವಿಶೇಷವಾಗಿ ಮಧ್ಯಾರಾಧನೆ ದಿವಸ ಒಂದು ಪೇಜ್ ತೆಗೆದು ಓದ್ಬಿಡ್ಬೇಕು. ಅದು ಮಾಡಿದರೆ ರಾಯರಿಗೆ ತುಂಬ ಪ್ರೀತಿ. ಪರಿಮಳ ಗ್ರಂಥ ರೂಪದಲ್ಲಿ ರಾಯರು ಇರ್ತಾರೆ. ಯಾಕೆ? ಅವರು ಬರೆದ ಗ್ರಂಥ ಅದು ಸಾಮಾನ್ಯದ್ದಲ್ಲ. ಅಲ್ಲಿ ಮಧ್ವಾಚಾರ್ಯ ಕೂತಿರ್ತಾರೆ, ಮುಖ್ಯ ಪ್ರಾಣದೇವರು, ದೇವರಲ್ಲಿ ಕೂತಿರ್ತಾನೆ ಲಕ್ಷ್ಮೀ ಜೊತೆಗೆ. ದಿವ್ಯವಾದ ಸನ್ನಿಧಾನ ಪರಿಮಳ ಗ್ರಂಥ. ಪರಿಮಳ ಅಂದ್ರೇನು? ಒಳ್ಳೆಯ ವಾಸನೆ ಅಂತ ಅರ್ಥ. ನಿಮ್ಮ ಜೀವನದಲ್ಲಿ ಪರಿಮಳ ಸಿಗಬೇಕಾ ನಿಮಗೆ? ಆ ಪರಿಮಳ ಗ್ರಂಥವನ್ನು ಹಿಡಿಬೇಕು. ಅಂಥ ಉತ್ತಮವಾದ ಪರಿಮಳಾಚಾರ್ಯರು ಅಂತಲೇ ಪ್ರಸಿದ್ಧ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಇವರು ಮಾಡಿದ ಉಪಕಾರ ಎಷ್ಟು ಅನ್ನೋದು ಅವರು ಬರೆದ ಗ್ರಂಥಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಆ ಗ್ರಂಥಗಳ ಬಗ್ಗೆ ಒಂದು ಉಲ್ಲೇಖವನ್ನು ನಮಗೆ ಗುರುಗುಣ ಸ್ತವನದಲ್ಲಿ ಮಾಡ್ತಾರೆ. ಬಹಳ ಸೊಗಸಾಗಿ ವರ್ಣನೆಯನ್ನು ಮಾಡ್ತಾರೆ. ಹೇಗಿದೆ ನಮ್ಮ ರಾಯರ ಗ್ರಂಥ? ನೀವು ಓದಿ ಅರ್ಥ ಆಗತ್ತೋ ಬಿಡುತ್ತೋ, ಆದರೆ ರಾಯರ ಗ್ರಂಥ ಹೇಗಿದೆ ನೋಡಿ ಅಂತ ಅವರು ವಿವರಿಸ್ತಾರೆ. ಧೂತಾವದ್ಯೈಹಿ ಅಂತ ಹೇಳ್ತಾರೆ. ಒಂದು ದೋಷ ನೀವು ತೋರಿಸ್ಕೊಡಿ ರಾಯರದಲ್ಲಿ, ಖಂಡಿತ ಸಿಗಲ್ಲ. ಹಾಗೆ ಅವಿದ್ಯಾ ವಿಘಟನ ಪಟುಭಿಹಿ, ನಮ್ಮ ಅಜ್ಞಾನ ಕಳೆಯೋದ್ರಲ್ಲಿ ಅದು ಎತ್ತಿದ ಕೈ ಅದರದು. ಯತ್ಕೃತ ಗ್ರಂಥ ಜಾಲೇಹಿ, ಅವರು ಬರೆದ ಗ್ರಂಥಗಳು ಅಷ್ಟು ಎಲ್ಲ ಹಿಂದಿನವರ ಮಾತುಗಳನ್ನು, ನಮ್ಮ ದೊಡ್ಡ ದೊಡ್ಡವರ ಮಾತುಗಳನ್ನು, ಜ್ಞಾನಿಗಳ ಮಾತುಗಳನ್ನು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡುತ್ತೆ. ಎಲ್ಲ ಜ್ಞಾನಿಗಳು ಕೂಡ ಕೊನೆಗೆ ಆ ಗ್ರಂಥಗಳನ್ನೆಲ್ಲ ಓದಿ ರಾಯರಿಗೆ ಒಂದು ಬಿರುದು ಕೊಟ್ಟಿದ್ದಾರೆ, ಅಖಿಲ ಕಲಾಮೂರ್ತಿ ಅಂತ. ಚಂದ್ರನಲ್ಲಿ ಎಲ್ಲ ಕಲೆಗಳು ತುಂಬಿಕೊಂಡಾಗ ಎಂಥ ಚಂದ್ರ ಅಂತ ನಾವು ಅನ್ನೋದಿದೆ, ಪೂರ್ಣಿಮೆಯ ಚಂದ್ರ, ಪೂರ್ಣನಾದ ಚಂದ್ರ ಅಂತ. ನಮ್ಮ ರಾಯರು ಅಖಿಲ ಕಲಾಮೂರ್ತಿ, ಸಕಲ ಕಲಾವಲ್ಲಭ. ಸುಮ್ಮನೆ ಹೇಳೋದು ಬೇರೆಯವ್ರಿಗೆ ಹೇಳ್ತೀವಿ, ನಿಜವಾದ ಸಾಕಾರ ಸಕಲ ಕಲಾಮೂರ್ತಿ ಅಂದರೆ ಅದು ರಾಯರು. ಎಲ್ಲ ಕಲೆಗಳಿದೆ ಅವರಲ್ಲಿ. ಅಂಥ ಸಕಲ ಸತ್ಕಲೆಗಳ ಗುಂಪು ಅಂಥ ರಾಯರಲ್ಲಿದೆ. ಅಂಥ ಮೂರ್ತಿ ಈ ರಾಯರು. ಅವರನ್ನು ಪುನಃ ಪುನಃ ನಾವು ಅವರ ಗ್ರಂಥಗಳ ಮುಖಾಂತರ ಸ್ಮರಣೆ ಮಾಡಿಕೊಳ್ತಾ ಅವ್ಯಾಹತವಾದ ಭವ್ಯ ಕ್ಷೇಮವನ್ನು ನಮಗೆ ಕೊಡಲಿ ಅಂತ ಅಲ್ಲಿ ಗುರುಗುಣ ಸ್ತವನದಲ್ಲಿ ರಾಯರ ಬಳಿ ಅವರ ಗ್ರಂಥವನ್ನು ನೆನೆಸ್ಕೊಳ್ತಾ ಪ್ರಾರ್ಥನೆಯನ್ನು ಮಾಡಿದ್ದಿದೆ. ಇಂಥ ರಾಯರು ಪುನಃ ಪುನಃ ನಮ್ಮನ್ನು ಕಾಪಾಡ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಠಂಕುರ್ ವರೀಣಾಂ ಅಮೇಯ ಪ್ರಭಾವ ಅಂತ. ಠಂಕುರು ಅಂತಂದರೆ ಓಡಿಸೋದು ಅಂತ ಅರ್ಥ. ಯಾರನ್ನು ಓಡಿಸ್ತಾರೆ? ಶತ್ರುಗಳನ್ನು. ಅಮೇಯ ಪ್ರಭಾವ ಅಂತ. ನಿಮ್ಮ ಪ್ರಭಾವ ನಮಗೆ ಗೊತ್ತಿಲ್ಲ, ಯಾರ್ಯಾರಲ್ಲಿ ಏನೇನು ಶತ್ರುಗಳು ನಮಗೆ ನಿಜವಾಗಿ ಗೊತ್ತೇ ಇರಲ್ಲ. ನಮ್ಮ ಪಕ್ಕಕ್ಕೆ ಇರ್ತಾರೆ ಶತ್ರುಗಳು, ನಮಗೆ ಗೊತ್ತಾಗಲ್ಲ. ಆಚೆ ಈಚೆ ಸುತ್ತಲೂ ಮುತ್ತಲು ಜಗತ್ತಿನಲ್ಲಿ ಯಾರ್ಯಾರು ಶತ್ರುಗಳು ಅಂತ ಗೊತ್ತಾಗಲ್ಲ ನಮಗೆ. ಕೊನೆಗೆ ನಗ್ತಾರೆ ಎಲ್ಲ ದೇವತೆಗಳು ಗುರುಗಳೆಲ್ಲ. ಯಾಕೆ? ಎಲ್ಲ ಕಡೆ ಹುಡ್ಕೋ, ನೀನು ಒಳಗಡೆನೇ ಹುಡ್ಕೊಳ್ಳಿಲ್ವಲ್ಲ ಅಂತ. ಕಾಮ ಕ್ರೋಧಾದಿಗಳನ್ನು, ಇದೂ ಶತ್ರುಗಳೇ. ಪಕ್ಕದಲ್ಲಿ ಹೋಗಬೇಡಿ, ಒಳಗಡೆ ಶತ್ರುಗಳು ನೋಡ್ಕೊಳ್ಳಿ. ಆ ಎಲ್ಲ ಶತ್ರುಗಳನ್ನ ನಾವು ಸದೇ ಬಡಿಲಿಕ್ಕೆ ಒಳಗಡೆ ಇದ್ದೀವಿ, ನೀವು ಪ್ರಾರ್ಥನೆ ಮಾಡಿ ಸಾಕು ಅನ್ನೋ ರೀತಿಯಲ್ಲಿ ಎಲ್ಲ ಶತ್ರುಗಳನ್ನು ಪರಿಹಾರ ಮಾಡುವಂಥ ದಿವ್ಯವಾದ ಸಾಮರ್ಥ್ಯ. ಅಪಾರ ಸಂಸಾರತಃ, ಸಂಸಾರದಿಂದ ನಾನು ಉದ್ಧಾರ ಮಾಡಿ ಅಂತ ಬೇಡ್ಕೊಳ್ತಾರೆ. ಇದನ್ನೇ ಅಪಣಾಚಾರ್ಯರು ಪ್ರಾರ್ಥನೆ ಮಾಡಿದ್ದುಂಟು, ನಮಗೆ ಚೆನ್ನಾಗಿ ಗೊತ್ತಿದೆ. ಅವರು ಕೂಡ ಸಮುದ್ಧರ ಮಾಂ ಅಗ್ನ ಗುರೋ ಸಮುದ್ಧರ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಮಾಂ ಅಗ್ನಃ ಅಂತ, ಒಂದು ನಾನು ಮುಳುಗಿದ್ದೀನಿ ಅಂತ ಒಂದು ಅರ್ಥ, ಇನ್ನೊಂದು ನಾನು ಅಗ್ನ ಅಂತನೂ ಒಂದು ಅರ್ಥ. ಹೀಗೆ ಎರಡು ಪಾಠಗಳು ಕೂಡ ಶ್ಲೋಕದಲ್ಲಿ ಸಿಗುತ್ತೆ ಅಪ್ಪಣಾಚಾರ್ಯರ ಸ್ತೋತ್ರದಲ್ಲಿ. ಅಂತೂ ನಾನು ಈ ಸಂಸಾರ ಸಾಗರದಲ್ಲಿ ಮುಳುಗಿದ್ದೇನೆ, ದಯವಿಟ್ಟು ಉದ್ಧಾರ ಮಾಡಿ ಅಂತ. ಅಂದರೆ ಮೋಕ್ಷ, ಸಂಸಾರ ಸಮುದ್ರ, ಶಾಸ್ತ್ರ ಇದೆಲ್ಲ ಚೆನ್ನಾಗಿ ಕಲ್ಪನೆ ಬರಬೇಕು. ಇದು ಬರಲಿಕ್ಕೂ ಒಂದು ದೊಡ್ಡ ಯೋಗ್ಯತೆ ನಮಗೆ ಬರಬೇಕು. ಅಂತೂ ಸಂಸಾರದಿಂದ ನಮ್ಮನ್ನು ರಕ್ಷಣೆ ಮಾಡಿ, ನಮ್ಮ ಶತ್ರುಗಳನ್ನೆಲ್ಲ ಸದೆ ಬಡೀರಿ ಅಂತ ಇಲ್ಲಿಗೆ ರಾಯರ ಪ್ರಾರ್ಥನೆಯನ್ನು ನಮಗೆ ಇವರು ಮಾಡಿಕೊಟ್ಟಿದ್ದಾರೆ ಕೃಷ್ಣಾವಧೂತರು. ಈ ಸಂದರ್ಭದಲ್ಲಿ ಅವರಿಗೆ ದೇವರ ಅನುಗ್ರಹ ಎಷ್ಟಿತ್ತು, ಗುರುಗಳ ಅನುಗ್ರಹ ಎಷ್ಟಿತ್ತು ಅಂತ ಒಮ್ಮೆ ಗಮನಿಸೋಣ. ನಮಗೆ ಒಂದು ಲಕ್ಷ್ಯ ದೃಷ್ಟಿ ಏನಿರಬೇಕು ಅಂದರೆ ಗುರುಗಳು ದೇವತೆಗಳು ಇವರಿಬ್ಬರ ಅನುಗ್ರಹ ನಾವು ನಮ್ಮ ಜೀವನದಲ್ಲಿ ಸಂಪಾದನೆ ಮಾಡಬೇಕು. ನೋಡಿ, ಅವರ ಒಂದು ಘಟನೆ ಚರಿತ್ರೆಯಲ್ಲಿ ಬರೋದು, ಅವರು ಪಂಢರಾಪುರ ಕ್ಷೇತ್ರಕ್ಕೆ ಹೋದರು. ಪಾಂಡುರಂಗನ ದರ್ಶನಕ್ಕೆ ಅಂತ ಹೊರಟಿದ್ದಾರೆ. ಪಾಂಡುರಂಗ ವಿಠಲನ ಕ್ಷೇತ್ರ ಅಂದರೆ ಭಕ್ತರ ಗುಂಪು ಹೋಗ್ತಾ ಇರುತ್ತೆ, ಭಕ್ತರ ಗುಂಪು. ಅಂಥ ಪಾಂಡುರಂಗ ವಿಠಲನ ದರ್ಶನಕ್ಕೆ ಹೋಗಿದ್ದಾರೆ. ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಿಕೊಂಡಿದ್ದಾರೆ. ತಮ್ಮ ದಿನನಿತ್ಯವಾದ ಜಪತಪಗಳನ್ನು ಮಾಡಿ ನಂತರ ದೇವರ ಸ್ಥಾನಕ್ಕೆ ಹೋಗಬೇಕು. ಅಂದರೆ ಪಾಂಡುರಂಗ ವಿಠಲ ದರ್ಶನಕ್ಕೆ ಅಂತ ರಾಯರು ಹೊರಡಬೇಕು. ಶಿಷ್ಯರ ಜೊತೆಗೆ ಹೊರಟಿದ್ದಾರೆ. ಪೂರ್ಣ ಕುಂಭ ಸ್ವಾಗತ, ದೊಡ್ಡವರು ಬಂದಾಗ ಏನು ಸ್ವಾಗತ ಮಾಡಬೇಕು ಮಠದವರೆಲ್ಲ ಸ್ವಾಗತ ಮಾಡಿದ್ದಾರೆ. ಆಗ ಭಗವಂತನ ಮುಖ ನೋಡಬೇಕು, ಮಂದಹಾಸ ಭರಿತ. ನಮಗೆ ಪಾಂಡುರಂಗ ವಿಠಲ ಅಂದರೆ ಮಂದಹಾಸ, ಆ ಮುಗುಳ್ನಗೆ ನೆನಪಾಗುತ್ತೆ. ರಾಯರು ಬಂದಿದ್ದಾರೆ ಅಂದರೆ ನನ್ನ ಶ್ರೇಷ್ಠ ಭಕ್ತ, ನನ್ನನ್ನು ಯಾವಾಗಲೂ ಹೊತ್ಕೊಂಡಿರೋ ಭಕ್ತ ನನ್ನ ಬಳಿ ಬರ್ತಾನೆ ಅಂದರೆ ಸಹಜವಾಗಿ ಮೂರ್ತಿಯಲ್ಲೇ ಕಾಂತಿ.
ಆ ಮುಖದಲ್ಲೇ ಕಾಂತಿ ಬರುತ್ತೆ. ಆ ಕಲ್ಲಿನಲ್ಲೇ ಒಂದು ವಿಶಿಷ್ಟವಾದ ಕಾಂತಿ. ಯಾಕೆ? ಒಳಗಡೆ ಇದ್ದ ದೇವರು, ಸನ್ನಿಧಾನ ಇಟ್ಟಿರೋ ದೇವರು ಅವನು ಮುಖದಲ್ಲಿ ಮುಗುಳ್ನಗೆ ಬೀರ್ತಾ ಇದ್ದಾನೆ. ಕಲ್ಲು ಅವತ್ತಿನ ದಿವಸ ನೋಡಬೇಕು. ಅಂದರೆ ದೊಡ್ಡವರೆಲ್ಲ ನಾವು ಯಾವಾಗ ತೀರ್ಥ ಯಾತ್ರೆಗೆ ಹೊರಡ್ತೀವಿ, ನಾವೆಲ್ಲ ದೊಡ್ಡವರ ಜೊತೆಗೆ, ಆ ದೊಡ್ಡವರ ಜೊತೆಗೆ ಯಾಕೆ ಹೋಗಬೇಕು ಅಂದರೆ ಅವರನ್ನು ನೋಡಲಿಕ್ಕೆ ಭಗವಂತನ ಮೂರ್ತಿ ಅದು ಬೇರೆ ಥರನೇ ಆಗ್ಬಿಟ್ಟಿರುತ್ತೆ ಆ ಕ್ಷಣದಲ್ಲಿ. ಯಾಕೆಂದರೆ ನನ್ನ ಭಕ್ತ ಬಂದಿದ್ದಾನೆ ಅಂತ ಅವತ್ತು ನೋಡ್ತಾ ಇರ್ತಾರೆ ಆ ದೇವರು. ಅದೇ ಸಂದರ್ಭದಲ್ಲಿ ನಾವು ದೊಡ್ಡವರ ಜೊತೆಗೆ ಹೋಗಬೇಕು ಅನ್ನೋದು ಇದೇ ಕಾರಣ. ಅಂತೂ ರಾಯರು ನೋಡಿದ್ದಾರೆ, ಆ ಮುಗುಳ್ನಗೆ ಬೀರ್ತಾ ಇದ್ದಾನೆ ಪರಮಾತ್ಮ, ಆ ಪಾಂಡುರಂಗ ವಿಠಲ. ಅವನ ಕೊರಳಿಗೆ ಒಂದು ಹಾರ ಹಾಕಿದರು. ಇವರು ಪಾದ ಸ್ಪರ್ಶ ಮಾಡಿದರು, ಮುಟ್ಟಿದರು. ತಕ್ಷಣ ಆ ಕೊರಳಿನ ಹಾರ ಇವ್ರ ಮೇಲೆ ಬಿತ್ತು. ಎಂಥ ಆಶ್ಚರ್ಯ! ಇದೆಲ್ಲ ದೊಡ್ಡ ಮಹನೀಯರಿಗೆ ಮಾತ್ರ ಇದು ಸಾಧ್ಯ. ಆ ಗುರು ಅನುಗ್ರಹ ಆಯಿತು, ವಿಠಲನ ಅನುಗ್ರಹ ಅಂತ ರಾಯರು ಭಾವಿಸಿದರು. ಮುಂದಕ್ಕೆ ಮುಂದುವರಿತಾ ವಿಠಲನ ಧ್ಯಾನ ಮಾಡಬೇಕು ಅಂತ ಮುಳುಗಿದ್ದಾರೆ. ಅಷ್ಟೊತ್ತಿಗೆ ರಾಯರಿಗೊಂದು ಅನುಭವ ಆಯ್ತಂತೆ. ನೀವೇನು ವೀಣೆ ನುಡಿಸೋದು, ಈಗ ನೋಡಿ ವೀಣೆ ನುಡಿಸ್ತೀನಿ ಅಂತ ಒಬ್ಬರು ವೀಣೆ ನುಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮಗನ್ಸುತ್ತೆ ನಮಗೆ ವೀಣಾ ಶಬ್ದ ಕೇಳಲಿ ರಾಯರದು ಅಂತ ನಾವು ಕಾಯ್ತಾ ಇರ್ತೀವಿ. ರಾಯರಿಗೆ ಒಂದು ವೀಣಾ ಶಬ್ದ ಕೇಳಲಿಕ್ಕೆ ಪ್ರಾರಂಭ ಆಯಿತು. ಆಶ್ಚರ್ಯ ಅನ್ನಿಸ್ತು, ಎಲ್ಲಿಂದ ಬರ್ತಾ ಇದೆ ವೀಣಾ ಶಬ್ದ ಅಂತ ಆಚೆ ಈಚೆ ಗಮನಿಸ್ತಾರೆ ರಾಯರು. ಪಾಂಡುರಂಗ ವಿಠಲನೇ ಏನಾದರೂ ವೀಣೆ ನುಡಿಸ್ತಾ ಇದ್ದಾನ ಅಂತ. ಸಾಮಾನ್ಯ ದೇವರು ಕೊಳಲು ನುಡಿಸೋದು ನೋಡಿದ್ವಿ, ವೀಣೆಯಲ್ಲಿ ನುಡಿಸಿದ್ದಾನೆ. ಅದು ಹಾಗಲ್ಲ. ಆ ಕಡೆಯಿಂದ ಒಂದು ಕಂಬ ನೋಡ್ತಾರೆ. ಆ ಕಂಬ ನೋಡಿದ ಕೂಡಲೇ ಅವರಿಗೆ ಆಶ್ಚರ್ಯ ಆಗುತ್ತೆ. ಆ ಕಂಬದ ಹತ್ರ ವೀಣಾ ಶಬ್ದ ಬರ್ತಾ ಇದೆ ಅಂತ ಗೊತ್ತಾಗತ್ತೆ. ಏನು ಆ ಕಂಬ ನೋಡ್ತಾರೆ, ಊರ್ಧ್ವಪುಂಡ್ರ ಗೋಪಿಚಂದನ ಧರಿಸಿದ್ದಾರೆ, ತುಳಸಿ ಮಾಲೆ ಇದೆ, ಜಟಾಧರೆಗಳಾಗಿದ್ದಾರೆ, ಜಟೆ ಬಿಟ್ಟಿದ್ದಾರೆ, ಮತ್ತು ಕಾಷಾಯಾಂಬರ ಬೇರೆ, ಕೈಯಲ್ಲಿ ನೋಡ್ತಾರೆ ವೀಣೆ ಹಿಡಿದು ಬರ್ತಾ ಇದ್ದಾರೆ, ವೀಣೆ ನುಡಿಸ್ತಾ ಇದ್ದಾರೆ. ಅದು ನೋಡಿದ ಕೂಡಲೇ ಆಶ್ಚರ್ಯ ಆಗಿ ತಲೆ ಬಾಗ್ತಾರೆ. ಎಂಥ ಅದ್ಭುತ ಇದು ದರ್ಶನ ಆಯಿತು ಅಂತ. ಎಲ್ಲರೂ ಹೇಳ್ತಾರೆ, ರಾಯರೇ ಯಾಕೆ ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀರಿ ಅಂತ. ಯಾಕೆ ಅಂದರೆ ಇದು ಪುರಂದರದಾಸರ ಇದು ಕಂಬ ಇದು ಅಂತ. ಪುರಂದರದಾಸರ ಕಂಬನ ನನಗಿಲ್ಲಿ ದಿವ್ಯ ದರ್ಶನ ಆಯಿತು. ಯಾರ ದರ್ಶನ? ನಾರದರ ದರ್ಶನ ಆಯಿತು. ನಾರದರಂತಹ ದೊಡ್ಡ ಮುನಿಗಳು ತಾವು ವೀಣಾವಾದನ ಮಾಡ್ತಾ ಲೋಕ ಸಂಚಾರಿಗಳಾದವರು ಅಲ್ಲಿ ವೀಣೆ ನುಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರ ದರ್ಶನ ಆಯಿತು. ಓಹೋ, ನಮ್ಮ ಗುರುಗಳು ನಾರದರು ಅಂತ ತಾವು ನಮಿಸ್ತಾರೆ. ನಮಿಸಿ ತಾವು ಎಂಥ ಅನುಗ್ರಹ ಆಯಿತು, ಆ ಕಡೆ ವಿಠಲನ ಅನುಗ್ರಹ ಆಯಿತು. ಯಾಕೋ ಗುರುಗಳ ಅನುಗ್ರಹ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಗುರುಗಳ ಅನುಗ್ರಹ ಇಲ್ಲಿ ಆ ನಾರದರ ದರ್ಶನ ನನಗಾಯಿತು ಅಂತ ಆ ನಾರದರನ್ನು ಕೂಡ ಸ್ಮರಣೆ ಮಾಡ್ಕೊಳ್ತಾರೆ ರಾಯರು. ಜೀವನದಲ್ಲಿ ತುಂಬ ಅತಿ ಉತ್ಕೃಷ್ಟ ಸ್ಥಾನ ನಮಗೆ ಸಿಗೋದು ಅಂದರೆ ಯಾವಾಗ ನಮಗೆ ಗುರುಗಳ ದೇವರ ಅನುಗ್ರಹ ಆಗತ್ತೋ ಆಗ ಮಾತ್ರ. ಅಂಥ ದಿವ್ಯವಾದ ಗುರುಗಳ ಅನುಗ್ರಹ ಇಂದಿನ ದಿವಸ ಮಧ್ಯಾರಾಧನೆ ದಿವಸ ವಿಶೇಷವಾಗಿ ನಮ್ಮೆಲ್ಲರಿಗೂ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಕೃಷ್ಣಾವಧೂತರು ಎಚ್ಚರಿಸಿದಂತೆ ಏನಂದರೆ ಮೊದಲಿಗೆ ಕೊನೆಗೆ ನಾವು ಅಪ್ಪಣಾಚಾರ್ಯರ ನೆನಪನ್ನು ಮಾಡ್ಕೊಳ್ಬೇಕು ಹೇಗಾದರೂ. ಅದೇ ರೀತಿ ಕೊನೆಗೆ ಅಪ್ಪಣಾಚಾರ್ಯರ ನೆನಪಿನ ಮುಖಾಂತರ ನಾವು ಈ ಮಧ್ಯಾರಾಧನೆಯ ಸುಸಂದರ್ಭವನ್ನು ನಾವು ಈ ಸಂಚಿಕೆಯ ಮುಖಾಂತರ ಮುಕ್ತಾಯ ಮಾಡೋಣ. ಅದರಲ್ಲಿ ನಮಗೆ ರಾಘವೇಂದ್ರ ಗದ್ಯ ಅಂತ ಅಪ್ಪಣಾಚಾರ್ಯರು ಮಾಡಿದ್ದಾರೆ. ಎಂಥ ಸೊಗಸಾದ ಗದ್ಯ! ಅದನ್ನು ನಾವು ಪ್ರಾರ್ಥನೆ ಮಾಡಬೇಕಾಗಿದ್ದೇನು ಅಂತ ಕೊನೆಗೆ ತಿಳಿಸ್ತಾರೆ. ನಮ್ಮ ಕೃಷ್ಣಾವಧೂತರು ಬುದ್ಧಿವಂತರು, ಅಪ್ಪಣಾಚಾರ್ಯನ ಬಿಡೋದಿಲ್ಲ. ಮೊದಲಿಂದ ಅಕ್ಷರಮಾಲಿಕಾ ಸ್ತೋತ್ರ ಏನು ಕೇಳ್ತಾ ಇದ್ದೀವಿ, ಶ್ರೀ ರಾಘವೇಂದ್ರಾರ್ಯ ಪಾಹಿ ಪ್ರಭೋ ಅನ್ನೋದೇನಿದೆಯಲ್ಲ, ಇದು ಎಲ್ಲಿಂದ ಬಂತು ಮೂಲ? ಅಪ್ಪಣಾಚಾರ್ಯರು ರಾಘವೇಂದ್ರ ಗದ್ಯದಲ್ಲಿ ಹೇಳ್ತಾರೆ ಪಾಹಿ ಪ್ರಭೋ ಅಂತ. ಅದನ್ನು ಇಟ್ಕೊಂಡೇ ಅಪ್ಪಣಾಚಾರ್ಯ ನೆನಪಿಸ್ಕೊಂಡೇ ಅವರು ಪೂರ್ತಿ ಅಕ್ಷರಮಾಲಿಕಾ ಸ್ತೋತ್ರ ಬರೀತಾರೆ. ಬೇರೆಯವ್ರಿಗೆ ಉಪದೇಶ ಕೊಟ್ಟಿದ್ದಲ್ಲ, ಅವರು ಅನುಷ್ಠಾನಕ್ಕೆ ತಗೊಂಡಿದ್ದಾರೆ. ಅಂಥ ಆ ಪದ್ಯಗಳನ್ನು ಕೇಳಬೇಕು, ಆ ರೀತಿ ನಾವು ಪ್ರಾರ್ಥನೆ ಮಾಡಬೇಕು. ಆ ಕೊನೆಯ ಒಂದು 3-4 ಸಾಲುಗಳಿದೆ, ಗಮನಿಸಿ. ಪ್ರಭೋ ಸ್ವಾಮಿ ರಾಜಪ್ರಭೋ ರಾಮಚಂದ್ರ ಪ್ರಭೋ, ದೇವರು ಬಂದರು. ರಾಘವೇಂದ್ರ ಪ್ರಭೋ ಪಾಹಿ ಮಾಂ ರಕ್ಷ ಮಾಂ ಏಹಿ ಮಾಂ ಯಾಹಿ ಮಾಂ ಸರ್ವದಾ ಸರ್ವದೇಶೇಷು ಸರ್ವ ಪ್ರಕಾರೇಣ ಸರ್ವೇಷ್ಟ ಸಿದ್ಧ್ಯರ್ಥಂ ಅತ್ಯಂತಂ ಆರ್ದ್ರೇಣ ಚಿತ್ತೇನ ಸಂಸೇವಮಾನಂ ಅಂತ ಇಲ್ಲಿಗೆ ಬಂತು. ಇದರ ಅರ್ಥ ಏನು? ರಾಮಚಂದ್ರ ದೇವರೇ, ಮುಖ್ಯಪ್ರಾಣ ದೇವರೇ ಅಂತ. ಆ ಒಳಗಡೆ ಮುಖ್ಯಪ್ರಾಣನ ಅಂತರ್ಯಾಮಿಯಾದ ರಾಮಚಂದ್ರ ಪ್ರಭುವೇ ಅಂತ ರಾಮನ ನೆನಪಿಸ್ಕೊಳ್ಬೇಕು. ರಾಮನ ಆರಾಧಕನಾದ ರಾಯರ ನೆನಪಾಗತ್ತೆ. ರಾಘವೇಂದ್ರ, ರಾಘವ ಅಂದರೆ ರಾಮಚಂದ್ರ, ಆ ರಾಘವನೇ ಇಂದ್ರ ಇವರಿಗೆ. ಅದಕ್ಕೆ ರಾಮಚಂದ್ರನೇ ಪ್ರಭುವಾದ ರಾಯರೇ ರಕ್ಷಣೆ ಮಾಡಿ, ನನ್ನ ಹತ್ರ ಬನ್ನಿ, ಎಲ್ಲೂ ಹೋಗಬೇಡಿ, ನನ್ನನ್ನು ಕುರಿತು ಬನ್ನಿ. ಸರ್ವದಾ ಸರ್ವದೇಶೇಶು, ಎಲ್ಲ ಪ್ರಕಾರವಾಗಿ ಎಲ್ಲ ದೇಶಗಳಲ್ಲಿ ಎಲ್ಲ ರೀತಿ ಸರ್ವೇಷ್ಟ ಸಿದ್ಧ್ಯರ್ಥಂ, ನಮ್ಮ ಅಭೀಷ್ಟಗಳೇನೇನಿದೆ ಅದನ್ನು ಪೂರಣೆ ಮಾಡಲಿಕ್ಕೆ ಅತ್ಯಂತಂ ಆರ್ದ್ರೇಣ ಚಿತ್ತೇನ ಸಂಶಯ, ಒದ್ದೆ ಆಗೋಗಿದೆಯಂತೆ. ನಮ್ಮ ಮನಸ್ಸು ಒದ್ದೆ ಆಗೋಗ್ಬೇಕಂತೆ. ಅದು ದುಃಖದಿಂದಲೋ ಭಯದಿಂದಲೋ ಒಟ್ಟು ಒದ್ದೆ ಆಗಿರಬೇಕು. ಒದ್ದೆ ಆಗೋಗಿದೆ, ದಯವಿಟ್ಟು ಅಷ್ಟು
ಅಷ್ಟು ಇಳಿದು ಹೋಗಿಬಿಟ್ಟಿದ್ದೀನಿ ಜೀವನದಲ್ಲಿ, ಸೇವೆ ಮಾಡ್ತಾ ಇದ್ದೀನಿ. ಸದಾ ಬಾಲೋಪಮಾನಂ ಅಂತ ಹೇಳ್ತಾರೆ ಮುಂದಕ್ಕೆ. ಯಾವಾಗಲೂ ಚಿಕ್ಕ ಮಗುವಿಗಿಂತಲೂ ನಾನು ಚಿಕ್ಕ ಮಗು ಅಂತ ಭಾವಿಸಿ ಅಪರಾಧ ಮಾಡ್ತೀನಿ, ತಪ್ಪನ್ನು ದಯವಿಟ್ಟು ರಕ್ಷಣೆ ಮಾಡಿ. ತವ ಶ್ರೀಪದಾಂಭೋಜ ದಾಸಾನುದಾಸಂ ಸದಾ ಪಾಹಿ ಮಾಂ ಪಾಹಿ ಜೀಯಾತ್ ಭವಾನಸ್ತು ಮೇ ಶ್ರೀಹಿ ಸದಾ ನಮಸ್ತೆ 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 ವಚಸ್ತೆ ಶಿರಸ್ತೆ ಕರಸ್ತೆ ಯಶಸ್ತೆ ನಮಸ್ತೆ 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 ನಮಃ ಅಂತ ರಾಘವೇಂದ್ರ ಗದ್ಯದಲ್ಲಿ ಅಪ್ಪಣಾಚಾರ್ಯರು ಏನು ಪ್ರಾರ್ಥನೆ ಮಾಡಿದ್ದಾರೆ. ಇಂಥ ಪದ್ಯಗಳ ಪ್ರಾರ್ಥನೆಯನ್ನು ಮಾಡಿದರೆ ರಾಯರು ಒಲಿದೇ ಇರ್ತಾರ ನಮಗೆ. ಅದನ್ನು ಕೃಷ್ಣಾವಧೂತರು ಪದೇ ಪದೇ ಪಾಹಿ ಮಾಂ ಪ್ರಭೋ ಅಂತ ಪುನಃ ಪುನಃ ರಾಯರು ಅತ್ಯಂತ ಈ ಭಕ್ತಿಭರಿತವಾದ ಪ್ರಾರ್ಥನೆಗೆ ಒಲಿತಾರೆ ಅನ್ನೋದನ್ನು ನಮಗೆ ಈ ಕೃಷ್ಣಾವಧೂತರು ಈ ಕೃತಿಗಳ ಮುಖಾಂತರ ತಿಳಿಸಿದ್ದಾರೆ. ಇಂಥ ಈ ಮಧ್ಯಾರಾಧನೆಯ ದಿವಸ ನಮ್ಮ ಈ ಜ್ಞಾನವಾಹಿನಿಯ ಮುಖಾಂತರ ಸುಂದರವಾದ ಈ ಕೃಷ್ಣಾವಧೂತರ ಚಿಂತನೆ ಹಿಂದಿನ ಸಂಚಿಕೆಗಳಿಂದ ನಡೀತಾ ಬರ್ತಾ ಇದೆ. ಇಂದಿನ ಸಂಚಿಕೆಯಲ್ಲೂ ಕೂಡ ಅವರು ಕೊಟ್ಟ ನಮಗೆ ಜ್ಞಾನ ಸಂದೇಶ ಏನಿದೆ, ಆ ಅನುಗ್ರಹ ಆಗಲಿಕ್ಕೆ ಬೇಕಾದ ಪದ್ಯಗಳ ರಚನೆ ಏನಿದೆ, ಅದನ್ನೆಲ್ಲ ಈ ವಾಹಿನಿಯ ಮುಖಾಂತರ ನಾವು ಆಲಿಸ್ತಾ ಇದ್ದೇವೆ. ಅಂಥ ಜ್ಞಾನವಾಹಿನಿಯ ಮುಖ್ಯಸ್ಥರಾದವರಿಗೂ ಕೂಡ ವಿಶೇಷವಾಗಿ ರಾಯರ ಅನುಗ್ರಹ ಈ ಸಂದರ್ಭದಲ್ಲಿ ಆಗಲಿ ಅಂತ ಪ್ರಾರ್ಥಿಸ್ತಾ, ಹಾಗೆ ಈ ಸಂಚಿಕೆಯ ಪ್ರಾಯೋಜಕರಾದ ಶ್ರೀ ರಾಘವೇಂದ್ರ ಮತ್ತು ಕುಟುಂಬ, ಮಲ್ಲೇಶ್ವರ, ಬೆಂಗಳೂರು, ಇವರಿಗೂ ವಿಶೇಷವಾದ ಅನುಗ್ರಹ ಆಗಲಿ. ಮಧ್ಯಾರಾಧನೆ ದಿವಸ ಇವರು ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ರಾಘವೇಂದ್ರ ಅಂತ ಅವರ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ರಾಘವೇಂದ್ರ ಅನ್ನುವ ಹೆಸರು ಇಟ್ಟುಕೊಂಡಿದ್ದರಿಂದ ರಾಯರು ಗಮನಿಸ್ತಾನೂ ಇರ್ತಾರೆ. ಅದೊಂದು ಮಾತಿದೆ, ಏಕನಾಮ ಸದಾ ಪ್ರೀತಿ ಅಂತ. ಒಂದೇ ಹೆಸರಿದ್ದರೆ ಅದು ನಾವು ಕೃಷ್ಣ ಅಂತಿಟ್ಕೊಂಡ್ರೆ ಕೃಷ್ಣನಿಗೆ ನಮ್ಮ ಮೇಲೆ ದೃಷ್ಟಿ ಇರುತ್ತೆ, ರಾಘವೇಂದ್ರ ಅಂತಿಟ್ಕೊಂಡ್ರೆ ರಾಯರಿಗೆ ದೃಷ್ಟಿ ಇರುತ್ತೆ. ಹಾಗೆ ಇಂಥ ಕುಟುಂಬದವರು ವಿಶೇಷವಾದ ಸೇವೆಯನ್ನು ಇಂದಿನ ದಿವಸ ಮಾಡಿದ್ದಾರೆ. ಅವರಿಗೂ ವಿಶೇಷವಾಗಿ ರಾಯರು ಅವರ ಮನೆಗಳಲ್ಲಿ ವಿಶೇಷವಾದ ಸಮೃದ್ಧಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನಮಗೂ ಕೂಡ ವಿಶೇಷವಾಗಿ ರಾಯರು ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇಂದಿನ ಈ ಉಪನ್ಯಾಸವನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.